ಸ್ವಾಮಿ ಶರಣಂ. ನವೆಂಬರ್ 16ರಿಂದ ಜನವರಿ 19ರವರೆಗಿನ ಈ ಒಂದು ಸುದೀರ್ಘ ಅವಧಿಯಲ್ಲಿ ಅದೆಷ್ಟು ಲಕ್ಷಾಂತರ ಮಂದಿ ಆ ಭಗವಂತನನ್ನ ಕಂಡು ಪುನೀತರಾದರೋ ಮತ್ತು ಆ ಭಗವಂತನಿಗೆ ಆ ಅನವರತ ಆ ಭಗವಂತನ ಶಿರದಿಂದ ಮುಡಿಯವರೆಗೂ ನೈಯಾಭಿಷೇಕವನ್ನ ಸಲ್ಲಿಸಿ ನಮ್ಮ ಆತ್ಮವನ್ನ ಸಮರ್ಪಣೆ ಮಾಡಿದ ಒಂದು ಕೃತಾರ್ಥರಾದ್ರು. ಆ ಎಲ್ಲಾ ಒಂದು ವಿವರಗಳನ್ನ ಕ್ಷಣ ಕ್ಷಣಕ್ಕೂ ನಿಮ್ಮ VSS ಮೀಡಿಯಾ ಆನ್ಲೈನ್ ಚಾನೆಲ್ ಅಲ್ಲಿ ನೀಡ್ತಾ ಇದ್ದು, ಇಂದು ಆ ಭಗವಂತನ ಸನ್ನಿಧಾನದಲ್ಲಿ 19/1/2026 ಈ ದಿನ ಯಾವುದೇ ನೈಯಾಭಿಷೇಕ ಇಲ್ಲದಿದ್ರೂ ಕೂಡ ಭಗವಂತನನ್ನ ಕಾಣಬೇಕು ಅಂತ ಭಕ್ತ ಜನಸಾಗರ ಬಂತು. ಮತ್ತು ನಮ್ಮ ಕನ್ನಡದವರೇ ಆದಂತಹ ನಮ್ಮ ಗುರುಗಳಾದಂತಹ ಚಿಕ್ಕಮಗಳೂರಿನ ಶ್ರೀಯುತ ಕುಮಾರಸ್ವಾಮಿಗಳು ಅಲ್ಲಿ 9ನೇ ತಾರೀಕಿನಿಂದ ಅವರು ಸೇವೆ ಮಾಡೋದು. ಯಾಕೆಂದ್ರೆ ನವೆಂಬರ್ 16ರಿಂದಾನೇ ಇರಬೇಕಾಗಿತ್ತು. ಅವರ ಒಂದು ಖಾಸಗಿ ಒಂದು ವೈಯಕ್ತಿಕ ಸಮಸ್ಯೆಯಿಂದ ಅವರು ಕೆಲ ಸಮಯ ಆ ಭಗವಂತನ ಸನ್ನಿಧಾನದಲ್ಲಿ ಇರಲಿಲ್ಲ. ಆದ್ರೆ ಅವರ ಜೀವ ಪೂರ್ತಿ ಅಲ್ಲೇ ಇತ್ತು. ನಮ್ಮ ಜೊತೆಗೆ ಇದ್ದಾರೆ ಅವರೀಗ. 19/1/2026 ಶಬರಿಮಲೆಯ ಅವರ ಅನುಭವವನ್ನ ಕೇಳೋಣ. ಮೊದಲಿಗೆ ಅವ್ರಿಗೆ ಸ್ವಾಮಿ ಶರಣ ಹೇಳೋಣ. ಸ್ವಾಮಿ ಶರಣ ಸ್ವಾಮಿ. ಸ್ವಾಮಿ ಶರಣ. ಸ್ವಾಮಿ ಶರಣಮಯ್ಯಪ್ಪ. ಸ್ವಾಮಿ, ಈ ಒಂದು ಮಕರ ಕಾಲ, ಆ ಮಕರ ಕಾಲದಲ್ಲಿ ಮಾತ್ರ, ಮಂಡಲ ಕಾಲದಲ್ಲಿ ನಿಮ್ಮ ಆಬ್ಸೆನ್ಸ್ ಇತ್ತು, ಆದ್ರೆ ದೈಹಿಕವಾಗಿ ಮಾತ್ರ. ಈ ಒಂದು ಮಕರ ಕಾಲದಲ್ಲಿ ವರ್ಷವೂ ಭಕ್ತರ ಸಂಖ್ಯೆ ಹೆಚ್ಚುತ್ತಾನೆ ಇದೆ ಹೊರತು ಯಾರೊಬ್ರು ಏನೇ ಸೌಕರ್ಯ ಇಲ್ಲ ಅಂದ್ರು ಏನೇ ಇಲ್ಲ ಅಂದ್ರೂ ಕೂಡ ಹೆಚ್ಚುತ್ತಾನೆ ಇದೆ. ಈಗ ಇದಕ್ಕೆ ನೇರವಾಗಿ ನೀವು ಹೇಳೋದಾದ್ರೆ ಏನು ಇದರ ಒಂದು ಅಯಸ್ಕಾಂತದ ಪ್ರಭಾವ ಭಗವಂತಂದು? ಸ್ವಾಮಿ ಶರಣಂ. ಸ್ವಾಮಿಯ ಶರಣಮಯ್ಯಪ್ಪ. ಯಾವುದೇ ಒಂದು ದೇವಸ್ಥಾನಕ್ಕೆ ಹೋಗುವಾಗ ನಮಗೆ ಬೆಳಗ್ಗೆ ಎದ್ದು ಪ್ರಿಪೇರ್ ಆಗಿ ಹೋಗಿರ್ತೀವಿ. ಬಟ್ ಶಬರಿಮಲೆದು ಹಂಗಲ್ಲ. ಶಬರಿಮಲೆ ಯಾತ್ರೆ ಮಾಡಬೇಕು ಅಂತ ಹೇಳಿದ್ರೆ 48 ದಿನ ವ್ರತ ಮಾಡಬೇಕು, ಪೂಜೆ ಮಾಡಬೇಕು, ಅದನ್ನ ಬಹಳ ಕಠಿಣವಾದ ವ್ರತ ಮಾಡಬೇಕು, ಇರುಮುಡಿ ಹೊತ್ಕೊಂಡು ಹೋಗ್ಬೇಕು, ಆಮೇಲೆ ಅನ್ನದಾನ ಮಾಡಬೇಕು. ಅದಕ್ಕೆ ಮುಂಚಿತವಾಗಿ ನಾವು ಇರಾಕ್ ಒಂದು ವ್ಯವಸ್ಥೆ ಮಾಡ್ಕೊಬೇಕು. ಆಮೇಲೆ ಕಠಿಣವಾದಂತ ವ್ರತ ಮಾಡಬೇಕು. ಇದನ್ನೆಲ್ಲ ನಾವು 48 ದಿನ ವ್ರತ ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಮುಂಚಿತವಾಗಿ ಪ್ರಿಪೇರ್ ಆಗಿರ್ತೀವಿ. ಆದ್ರೂ ಶಬರಿಮಲೆಯಲ್ಲಿ 48 ದಿನ ವ್ರತ ಮಾಡಿ, 60 ದಿನ ವ್ರತ ಮಾಡಿ, 80 ದಿನ ವ್ರತ ಮಾಡಿ, ಕೆಲವರೆಲ್ಲ ಹೆಚ್ಚು ಕಮ್ಮಿ 100-120 ದಿನ ವ್ರತ ಮಾಡಿ ಆ ಬೆಟ್ಟ ಹತ್ತಿ ಇರುಮುಡಿ ಗಂಟನ್ನ, ಇನ್ನು ಒಬ್ರು ಏನಾದ್ರೂ ಇರುಮುಡಿ ಕಟ್ಕೊಂಡು ಹೋಗೋದಾದ್ರೆ ಇಡೀ ಊರಿನ ಜನ ಎಲ್ಲ ಬಂದು ಅದಕ್ಕೆ ಅವ್ರದೇ ಆದಂತ ಪ್ರಾರ್ಥನೆ ಮಾಡಿ, ನಾನು ಹಾಕೋ ಅಕ್ಕಿ ಶಬರಿಮಲೆಗೆ ಹೋಗುತ್ತೆ, ನಾನು ಹಾಕೋ ತುಪ್ಪದಕಾಯಿ ಅಯ್ಯಪ್ಪನಿಗೆ ನೈವೇದ್ಯ ಆಗುತ್ತೆ, ನಾನು ಹಾಕೋ ಕಾಣಿಕೆ ಅಯ್ಯಪ್ಪನಿಗೆ ಸಲ್ಲುತ್ತೆ. ಈ ರೀತಿ ಒಂದು ನಂಬಿಕೆಯಿಂದ ಇರುಮುಡಿಗೆ ಹಾಕುವಂಥದ್ದು ಗಂಟನ್ನ, ಅಷ್ಟು ದೊಡ್ಡದು ಗಂಟು ಇರುತ್ತೆ. ಆದ್ರೂ ಅದನ್ನ ಒತ್ಕೊಂಡು ಆ ಬೆಟ್ಟ ಹತ್ತಿ ಆ ಭಗವಂತನ ದರ್ಶನ ಮಾಡ್ಬೇಕಂದ್ರೆ ಅಷ್ಟೇ ಕಷ್ಟನೂ ಬೀಳುತ್ತೆ. ಪ್ರತಿ ವರ್ಷ ನಾನು ಇದು 26ನೇ ವರ್ಷ ನಂದು ಧ್ವನಿವರ್ಧಕನಾಗಿ ಕೆಲಸ ಮಾಡಿದ್ದು. ಅದರಲ್ಲಿ ಕಾರಣಾಂತರದಿಂದ ಕೇವಲ ಒಂದು 10 ದಿನ ಮಾತ್ರ ಅವಕಾಶ ಸಿಕ್ತು ಈ ಸಲ. ಆದ್ರೂ ಪ್ರತಿ ವರ್ಷದಿಂದ ಈ ವರ್ಷ ಭಕ್ತಾದಿಗಳ ಸಂಖ್ಯೆ ನೋಡಿದಾಗ ನಾನೆಲ್ಲ ಹೇಳ್ತಿದ್ದೆ, ಈ ವರ್ಷ ಬಂದಷ್ಟು ಜನ ಯಾವಾಗ್ಲೂ ಬಂದಿಲ್ಲ, ಈ ವರ್ಷ ಬಂದಿರೋ ಭಕ್ತಾದಿಗಳ ಸಂಖ್ಯೆ ಯಾವ ವರ್ಷನೂ ಇಲ್ಲ, ಆ ರೀತಿ ಹೇಳ್ಕೊಂಡೇ ಬಂದೆ. ಬಟ್ ಈ ವರ್ಷ ನಾನು ಹೇಳ್ತಾ ಇದ್ದೆ, ಯಾವ್ದ್ರಲ್ಲಿ ಅನೌನ್ಸ್ಮೆಂಟ್ ಅಲ್ಲಿ ಹೇಳ್ತಾ ಇದ್ದೆ, ಭಕ್ತಾದಿಗಳ ಸಂಖ್ಯೆ ಅಲೆಗಳ ರೀತಿ ಹರಿದು ಬರ್ತಾ ಇದೆ ಅಂತ. ಆದ್ರೆ ಇದು ಕಣ್ಣಲ್ಲಿ ನೋಡಿದ್ದು ಅಲೆನೇ ಮಾತ್ರ. ನಾನು ಹೋಗಿದ್ದು 8ನೇ ತಾರೀಕು, 9ನೇ ತಾರೀಕು ಸಾಧಾರಣ ಮಟ್ಟಕ್ಕಿತ್ತು, 10ನೇ ತಾರೀಕು ಸಾಧಾರಣ ಮಟ್ಟ, 11ನೇ ತಾರೀಕು, 12ನೇ ತಾರೀಕಿಂದ ಹೆಚ್ಚಿದ್ದು ಇಲ್ಲಿ ತನಕನೂ ಸತತವಾಗಿ ಭಕ್ತಾದಿಗಳ ಸಂಖ್ಯೆ ಅಲೆನೇ. ನಾನು 18, 19 ನಾನು ಎಲ್ಲರಿಗೂ ಹೇಳ್ತಾ ಇದ್ದೆ, ನೋಡಿ ನೀವು ಮಂಡಲ ಪೂಜೆಯಲ್ಲಿ 26 ಮಂಡಲ ಪೂಜೆ ಆದ್ರೆ 25, 26ಕ್ಕೆ ಬನ್ನಿ, 27 ಆದ್ರೆ 26, 27ಕ್ಕೆ ಬನ್ನಿ. ಜನವರಿ ತಿಂಗಳಲ್ಲಿ 8ಕ್ಕೆ ಇರುಮುಡಿ ಕಟ್ಟಿ 9 ರಾತ್ರಿ ಬನ್ನಿ, 10, 11 ಖಾಲಿ ಇರುತ್ತೆ, 12 ಖಾಲಿ ಇರುತ್ತೆ, ತದನಂತರ ಜಾಸ್ತಿ ಆಗುತ್ತೆ. 18, 19 ಶಬರಿಮಲೆ ಸಂಪೂರ್ಣವಾಗಿ ಖಾಲಿ ಇರುತ್ತೆ, 500ರಿಂದ 600 ಭಕ್ತಾದಿಗಳು ಇರ್ತಾರೆ ಅಂತ. ನಾನು ಈ ವರ್ಷ ಏನಾಗ್ಬಿಡುತ್ತೆ ಇದನ್ನ ಹೇಳ್ತಾ ಬಂದೆ, ಇದು ನಾನು ಸುಳ್ಳು ಹೇಳ್ದಂಗ ಆಯ್ತು. ಆದ್ರೆ ಇವತ್ತು ಸಮೇತ ನಾನು ಬೆಳಗ್ಗೆ ಒಂದು ವಿಡಿಯೋ ಮಾಡಿದ್ದೀನಿ. ಇವತ್ತು ಸಮೇತ ಅಷ್ಟು ಭಕ್ತಾದಿಗಳ ಸಂಖ್ಯೆ ಅಂದ್ರೆ ನಾನು ಇತಿಹಾಸದಲ್ಲಿ ನಾನು ನೋಡಿಲ್ಲ. ನನ್ನ ಅನುಭವದಲ್ಲಿ ನಾನು 26ನೇ 33ನೇ ಯಾತ್ರೆ, 26ನೇದು ಸರ್ವೀಸು,
ಆದ್ರೆ ಆ ಸರ್ವಿಸ್ ಅಲ್ಲಿ ನಾನು ಇಷ್ಟು ಭಕ್ತಾದಿಗಳ ಸಂಖ್ಯೆನ ನೋಡ್ಲಿಲ್ಲ. ಇಷ್ಟೆಲ್ಲ ಕಠಿಣವಾದ ವ್ರತ ಇದ್ದು ಆ ಇರುಮುಡಿ ಕಟ್ಕೊಂಡು ಹೋಗ್ಬೇಕು, 3 ತಿಂಗಳು ಮುಂಚೆನೆ ಪ್ರಿಪೇರ್ ಆಗ್ಬೇಕು, ಸಾಲ ಬಂಧು ಬಳಗ ಕಳ್ಳು ಬಳ್ಳಿ ವ್ಯವಹಾರಗಳನ್ನೆಲ್ಲ ಬದಿಗೊತ್ತಿಟ್ಟು ಇಷ್ಟೆಲ್ಲ ಮಾಡಿ ಆ ಬೆಟ್ಟ ಹತ್ತಿ ಹೋಗಿ ಅಯ್ಯಪ್ಪನ ನೋಡಿ, ಅದು ಅಯ್ಯಪ್ಪನ ಈಸಿಯಾಗೂ ನೋಡಂಗಿಲ್ಲ. ಈ ಕಡೆಯಿಂದ ಆ ಕಡೆ, ಈ ಕಡೆಯಿಂದ ಈ ಕಡೆ ತಳ್ಳಿ ಪಂಪದಲ್ಲಿ 2 ಗಂಟೆ 3 ಗಂಟೆ ತಡೆ ಹಿಡಿದು ಸನ್ನಿಧಾನದಲ್ಲಿ ಪಡಿಪೂಜೆ ಮಾಡಿದ್ರೆ ಪಂಪದಲ್ಲಿ ಬ್ಲಾಕ್ ಮಾಡ್ತಾರೆ. ಸನ್ನಿಧಾನದಲ್ಲಿ ಜನಸಂಖ್ಯೆ ಜಾಸ್ತಿ ಆದ್ರೆ ಎರಿಮಲೆಯಿಂದ, ಪತ್ತಂದಿಟ್ಟದಿಂದ, ನೆಲಕಲ್ಲಿಂದ ಎಲ್ಲೆಲ್ಲಿ ಲಾಕ್ ಮಾಡಕ್ಕಾಗುತ್ತೋ ಅಲ್ಲೆಲ್ಲ ಲಾಕ್ ಮಾಡಿ ಗಂಟೆಗಟ್ಟಲೆ ಕಾಯಿಸಿನೇ ಬಿಡೋದು. ಕಾರಣ ಶಬರಿಮಲೆ ಸನ್ನಿಧಾನದಲ್ಲಿ ಜಾಗ ಕಡಿಮೆ ಇರೋದ್ರಿಂದ ಏಕಕಾಲದಲ್ಲಿ ಹೋಗಿ ಎಲ್ಲರೂ ನುಗ್ಗಿದ್ರೆ ನಾಳೆ ಆಗೋ ಅನಾಹುತಗಳಿಗೆ ಕಾರಣ ಆಗಬಾರದು ಅಂತೇಳಿ ಏನ್ ಮಾಡ್ತಾರೆ, ಅಲ್ಲಿಂದನೇ ಅವಾಯ್ಡ್ ಮಾಡಿ ಸ್ವಲ್ಪ ಸ್ವಲ್ಪನೇ ಬಿಟ್ಟು ಪೂಜೆ ಮಾಡಕ್ಕೆ ಅಂತೇಳಿ, ದರ್ಶನ ಮಾಡಕ್ಕೆ ಅಂತೇಳಿ ಅವಕಾಶ ಕೊಟ್ಟಿರ್ತಾರೆ. ಅಷ್ಟೆಲ್ಲ ಕಷ್ಟ ಇದ್ರೂ ಸಮೇತ ಪ್ರತಿ ವರ್ಷದಿಂದ ಪ್ರತಿ ವರ್ಷಕ್ಕೆ ಭಕ್ತಾದಿಗಳ ಸಂಖ್ಯೆ ಈ ವರ್ಷದಲ್ಲಿ ನವೆಂಬರ್ 16ರಿಂದ ಇಲ್ಲಿ ತನಕ 67 ಲಕ್ಷ ಭಕ್ತಾದಿಗಳನ್ನಾಗಿದ್ದಾರೆ. ಅಲ್ಲಿಗೆ ಎವ್ರಿ ಡೇ 67 ದಿವಸ ಸನ್ನಿಧಿ ಓಪನ್ ಆಗಿತ್ತು. 67 ಲಕ್ಷ ಭಕ್ತಾದಿಗಳ ಸಂಖ್ಯೆ. ಅದರಲ್ಲಿ ಏನೋ ಒಂದು 65ರಿಂದ 66 ಒಳಗಡೆ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆಗಿರಬಹುದು. ಆದ್ರೆ ಪ್ರತಿ ದಿನಾನು ಆವರೇಜ್ 1 ಲಕ್ಷ ಜನನ ಟಾರ್ಗೆಟ್ ಇಟ್ಟು ಪ್ರತಿಯೊಂದು ಆನ್ಲೈನ್ ಆಧಾರ್ ಕಾರ್ಡ್ ನ ತೋರಿಸಿ ಬಿಟ್ಟಿರೋದ್ರಿಂದ 67 ಲಕ್ಷ ಆದಾಯ ಬಿಡಿ, ಆದಾಯದ ನಮಗೆ ಬೇಡ. ಆದ್ರೆ ಅಷ್ಟು ಲಕ್ಷ ಜನ ಅಷ್ಟು ಕಷ್ಟ ಪಟ್ಕೊಂಡು ಎಲ್ಲಾನು ಮರೆತು ಹೋಗಿ ಆ ಭಗವಂತನ ನೋಡಿ ಬರೋದ್ರಿಂದ ಆ ಭಗವಂತನ ಅಷ್ಟೆಲ್ಲ ನೋಡಿ ಬರ್ತಾರೆ, ಕಷ್ಟ ಬದ್ದು ನೋಡಿ ಬರ್ತಾರೆ ಅಂದ್ರೆ ಅವ್ರಿಗೆ ಒಳ್ಳೇದಾಗಿದ್ದಕ್ಕೆ ಹೋಗೋದು. ಯಾರು ಅಷ್ಟೇನೆ ಪ್ರೀತಿಯಿಂದ ಮಾತಾಡ್ತಿದ್ರೆ. ಒಂದು ವಿಚಾರ ಏನಾಗಿದೆ ಅಂದ್ರೆ, ಪ್ರತಿ ವರ್ಷ ಈ ಒಂದು ಕ್ಯಾಲೆಂಡರ್ ನಲ್ಲಿ 5 ದಿನ ಉತ್ಸವ ಇರುತ್ತೆ, 6ನೇ ದಿನ ಗುರುತಿ ಪೂಜೆ ಇರುತ್ತೆ. ಈ ಒಂದು 18ನೇ ತಾರೀಕು ನಿನ್ನೆ ಏನ್ ನಡೀತು ಉತ್ಸವದ ಕೊನೆಯ ದಿನ, ನಮ್ಮ ಭಕ್ತಾದಿಗಳು ಆ ಒಂದು ಕ್ಯಾಲೆಂಡರ್ ಅಲ್ಲಿ ಯಾವುದೇ ದಿನಾಂಕ ಇದ್ರೂ ಕೂಡ ಆ 18ನೇ ತಾರೀಕೆ ಆ ಒಂದು 5ನೇ ದಿನನೇ ಕೊನೆ ದಿನ ಅಂತ ಅನ್ಕೊಳ್ಳೋದು ಉತ್ತಮ ಅಂತ ನನಗೆ ಅನ್ನಿಸ್ತಾ ಇದೆ. ಯಾಕೆ ಅಂದ್ರೆ ಇವತ್ತು ಹೋದವರು ಯಾರೋ ಒಬ್ರು ಕೂಡ ಇರುಮುಡಿ ತಗೊಂಡು ಹೋಗಿದ್ರು ಕೂಡ ಅವರ ತುಪ್ಪ ಭಗವಂತನ ಒಂದು ನೈಯಾಭಿಷೇಕಕ್ಕೆ ಸಲ್ಲಲ್ಪಡುತ್ತಾ ಅನ್ನೋದು ಒಂದು ಪ್ರಶ್ನೆಯಾಗಿ ಕಾಡ್ತಾ ಇದೆ. ಯಾಕೆಂದ್ರೆ ಅವ್ರು ನೈದೋಣಿಯಲ್ಲಿ ಹಾಕಿ ಬರ್ಬೋದು, ಅದು ಮುಂದಿನ ತಿಂಗಳವರೆಗೂ ಅದು ಏನಾಗತ್ತೆ ಅನ್ನೋದನ್ನ ಯಾರು ಅದನ್ನ ಕಲ್ಪಿಸ್ಕೊಳ್ಳೋಕ್ಕೂ ಆಗಲ್ಲ. ಅದಕ್ಕೆ 18ನೇ ತಾರೀಕೆ ಕೊನೆ ದಿನ ಅಂತ ಅನ್ಕೊಂಡು ಯಾತ್ರೆ ಮಾಡೋದು ಉತ್ತಮ ಅನ್ನೋದು ನನ್ನ ಒಂದು ಅನಿಸಿಕೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಸೊನ್ನೆ? ಒಳ್ಳೇದು. ನಾವು ಕಷ್ಟದಿಂದ ನಾವು ವ್ರತ ಮಾಡೋದು, ನಾವಿಲ್ಲಿ ಏನು ವ್ರತ ಮಾಡಿರ್ತೀವಿ ಅದು ನಮ್ಮ ಶರೀರದಲ್ಲಿ ಅನುಗುಣಕ್ಕೆ. ಈಗ ನಾವು ಮನೇಲಿ ಬಿಸಿನೀರು ಸ್ನಾನ ಮಾಡ್ಕೊಂಡು ಒಳ್ಳೆ ಫುಡ್ಗಳನ್ನ ತಿನ್ಕೊಂಡು ಯಾತ್ರೆ ಮಾಡುವಾಗ ಏನಾಗುತ್ತೆ, ಆ ಬಿಸಿನೀರು ಸ್ನಾನ ಹೊರಗಡೆ ಬಂದು ಸಿಗಲ್ಲ, ತಣ್ಣೀರು ಸ್ನಾನ ಮಾಡ್ಬೇಕಾಗುತ್ತೆ. ಬಿಸಿನೀರಿಗೂ ತಣ್ಣೀರಿಗೂ ವ್ಯತ್ಯಾಸ ಆದಾಗ ಶರೀರದಲ್ಲಿ ಏಕಾಏಕಿ ಬೇರೆ ತರ ಉದ್ಭವ ಆಗುತ್ತೆ. ಆಮೇಲೆ ನಮಗೆ ಫುಡ್ ಅಲ್ಲಿ ನಾವೇನಿಲ್ಲಿ 48 ದಿನ ವ್ರತ ಮಾಡ್ತೀವಿ, ಆ 48 ದಿನ ನಮ್ಮ ಶರೀರಕ್ಕಾಗಿ ಮಾಡೋದು. ಆದರೆ ನಾವು ಕಷ್ಟಪಟ್ಟು ಬೆವರು ಸುರಿಸಿ ತಗೊಂಡ್ ಬಂದು ದುಡ್ದು ಬಂದಿದ್ದು ದುಡ್ಡಲ್ಲಿ ತುಪ್ಪದ ಕಾಯಿನ ತಗೊಂಡು ತುಂಬಿಸಿದಾಗ ಬ್ರಾಹ್ಮಣ ಶ್ರೀಮಂತ ಬಡವ ಅನ್ನಂಗಿಲ್ಲ, ಪ್ರತಿ ಒಂದು ತುಪ್ಪನೂ ತಗೊಂಡು ಆ ಭಗವಂತನಿಗೆ ಮೈ ಮೇಲೆ ಸುರಿಯಕ್ಕಂತ ಒಂದು ಅವಕಾಶ ಸಿಕ್ಕಿರೋದು ಆ ತುಪ್ಪದ ಕಾಯಿಂದಾನೆ. ಪ್ರತಿ ಯಾವುದೇ ದೇವಸ್ಥಾನದಲ್ಲಿ ಹೋದ್ರೂ ನಾವು ಹೂ ತಗೊಂಡೋದ್ರೆ ದೇವರಿಗೆ ಹಾಕ್ತಾರೆ, ನೀರು ಚಿಮ್ಸಿ ಯಾವುದೇ ದೇವಸ್ಥಾನದಲ್ಲಿ ನೈವೇದ್ಯ ಇಡ್ತಾರೆ. ಆದ್ರೆ ಶಬರಿಮಲೆಯಲ್ಲಿ ಅಂತ ಒಂದು ಪವರ್ಫುಲ್ ಘಟಾನ್ಘಟಿ ದೇವ್ರದು. ಅದಕ್ಕೆ ನಮ್ಮ ಕಷ್ಟಪಟ್ಟು ಬೆವರು ಸುರಿಸಿ ದುಡ್ದಿದ್ದು ದುಡ್ಡಿಂದ ಆ ತುಪ್ಪ ತಗೊಂಡು ಕಾಯಲ್ಲಿ ತಗೊಂಡೋಗಿ ಅದನ್ನ ಭಗವಂತನಿಗೆ ಸುರಿಯೋದು ಇದೊಂದೇ. ಆದ್ರೆ ಅದಕ್ಕೆ ಅವಕಾಶ ಇಲ್ಲ ಅಂತ ಹೇಳಿದ್ರೆ ನಾವು ಅದೇನು ಕಣ್ಣು ಮುಚ್ಕೊಂಡು ಭಗವಂತನ ಹತ್ರ ವ್ರತ ಮಾಡಿ ಭಗವಂತ ಎದುರುಗಡೆ ಬಂದು ಏನ್ ಬೇಕು ಅಂತ ಹೇಳಿದಾಗ ಬೊಗಸೆ ಭತ್ತ ಕೇಳ್ದಂಗ ಆಗುತ್ತೆ ಅಂತ ಹೇಳಿ ಒಂದು ಉದಾಹರಣೆ ಇದೆಯಲ್ಲ. ಭಗವಂತ ಬಂದು ವ್ರತ ಮಾಡಿ ನಿನಗೆ ಏನ್ ಬೇಕು ನಿನ್ನ ವ್ರತಕ್ಕೆ ನಾನು ಬಂದಿದ್ದೀನಿ, ನಿನಗೆ ಏನ್ ಬೇಕು ಅಂದ್ರೆ ನನಗೊಂದು ಬೊಗಸೆ ಭತ್ತ ಕೊಡು ಅನ್ನಂಗೆ ನಾವು ಭಗವಂತನಿಗೆ ನಾವು ತಗೊಂಡೋಗಿದ್ದು ತುಪ್ಪದ ಕಾಯಿನ ಅವನಿಗೆ ಅಭಿಷೇಕಕ್ಕಿಲ್ಲ ತಗೊಂಡೋಗಿ ದೋಣಿಗೆ ಹಾಕೋದು, ಇನ್ನೊಂದು ಮಾಡೋದು, ಅದು ಏನ್ ದೋಣಿಗೆ ಸುರಿತಿದೀವೋ ಅದು ವರ್ಷಾನುಗಟ್ಲೆ ಅದಕ್ಕೆ ಹೀಟರ್ ಹಾಕಿ ಅದನ್ನ ಸೇಫ್ಟಿ ಮಾಡಿ ಅದನ್ನ ಸೋಸಿ ಎಲ್ಲ ಮಾಡಿ ಅದನ್ನ ಸೇಫ್ಟಿ ಮಾಡಿ ಕ್ಯೂರ್ ಮಾಡೋಂಥದ್ದು ಇದೆ ಅಲ್ಲಿ. ಆದ್ರೆ ನಮಗೆ ಅದಲ್ಲ. ನಾವು ತಗೊಂಡೋಗಿದ್ದು ತುಪ್ಪದ ಕಾಯಿ ಭಗವಂತನಿಗೆ ಅಭಿಷೇಕ ಆಗ್ಬೇಕು. ನಾವು ತಗೊಂಡೋಗಿ ಭಗವಂತನ ಮೇಲೆ ಸುರಿದಾಗ ಭಗವಂತನಿಗೆ ಏನೋ ಅಲ್ಲಿ ಒಂದು ಶಕ್ತಿ ಉದ್ಭವ ಆಗುತ್ತೆ. ನಾನು ಕಷ್ಟಪಟ್ಟು ತಗೊಂಡೋಗಿದ್ದು ತುಪ್ಪದ ಕಾಯಿಯಿಂದ ಭಗವಂತನ ಮೇಲೆ ಹಾಕಿದಾಗ ಅಲ್ಲೊಂದು ಶಕ್ತಿ ಉದ್ಭವ ಆಗುತ್ತೆ, ಒಂದು ಶಕ್ತಿ ಹುಟ್ಟುತ್ತೆ. ಆ ಶಕ್ತಿಯಿಂದ ನಮಗೆ ಒಂದು ರಿಸಲ್ಟ್ ಇದೆ. ಈಗ ನಾವು ಆ ಶಕ್ತಿಯಲ್ಲಿ ನಮಗೇನಂದ್ರೆ ಇಲ್ಲ ಒಳ್ಳೇದಾಗ್ಬೋದು ಕೆಟ್ಟದಾಗ್ಬೋದು ಏನೋ ಒಂದು ಆಗುತ್ತೆ ಅಲ್ಲಿ.
ಆ ಶಕ್ತಿನೇ ಇವತ್ತು ಅದು ಇಲ್ಲ ಅಂತ ಹೇಳಿದಾಗ ಒಂದ್ ಕಡೆಯಿಂದ ನೋವಾಗುತ್ತೆ. ಆದ್ರೆ ಒಬ್ಬೊಬ್ಬರು ಅಭಿಪ್ರಾಯದಲ್ಲಿ ಯಾವ್ಯಾವ ತರದಲ್ಲಿ ಅಭಿಪ್ರಾಯ ಅವ್ರದ್ದು ಇರುತ್ತೋ, ನಾನು 10ನೇ ತಾರೀಕಿಗೆ ಬಂದೆ, ನಾನು ಭಗವಂತನಿಗೆ ಅಭಿಷೇಕ ಮಾಡಿದೆ, ಇವತ್ತು ಗುರುದಿನೇ ನೋಡ್ಬೇಕು, ಅವತ್ತು ನಾನು ದರ್ಶನ ಮಾಡಕ್ ಆಗಿಲ್ಲ, ಇವತ್ತು ಕಣ್ತುಂಬಾ ದರ್ಶನ ಮಾಡ್ಬೇಕು, ಇವತ್ತಿನ ದಿನ ರಶ್ ಇರೋದಿಲ್ಲ, ನಾನು ತುಂಬಾ ಚೆನ್ನಾಗಿ ದೇವ್ರನ್ನ ನೋಡ್ಬೇಕು. ನಾನು ಕೆಲವ್ರದ್ದು ಮನ್ಸಲ್ಲಿ ಹೆಂಗೆ ಅಂತ ಹೇಳಿದ್ರೆ, ನಾನು 100 ದಿನ ವ್ರತ ಮಾಡಿದೆ, 80 ದಿನ ವ್ರತ ಮಾಡಿದೆ, 30 ದಿನ ವ್ರತ ಮಾಡಿದೆ, 4 ದಿನ ವ್ರತ ಮಾಡಿದೆ. ಶಬರಿಮಲೆಯಲ್ಲಿ ಹೋಗಿ ಕೇಳಿದವರಿಗೆಲ್ಲ ನಾನು 5 ಸರಿ ದರ್ಶನ ಮಾಡಿದೆ, 6 ಸರಿ ದರ್ಶನ ಮಾಡಿದೆ, 7 ಸರಿ ದರ್ಶನ ಮಾಡಿದೆ, 10 ಸಲ ದರ್ಶನ ಮಾಡಿದೆ, ಸಾಯಂಕಾಲ ತನಕ ದೇವ್ರ ಹತ್ರ ನಿಂತಿದ್ದೆ ಅನ್ನೋದಕ್ಕಿಂತ ನಾನು 100 ಸರಿ ದರ್ಶನ ಮಾಡ್ಲಿ, ಆದ್ರೆ ನನ್ನ ದರ್ಶನ ದೇವ್ರು ಎಷ್ಟು ಸಲ ಮಾಡಿದ್ದಾನೆ ಅದು ಇಂಪಾರ್ಟೆಂಟ್. ನಾನ್ ದೇವ್ರನ್ನ ಎಷ್ಟು ಸಲಿನಾದ್ರೂ ಮಾಡ್ಲಿ, ದೇವ್ರು ನನ್ನನ್ನು ಎಷ್ಟು ಸಲಿ ನೋಡಿದಾನೆ. ನಾವು 100 ಸರಿ ದೇವ್ರನ್ನ ನೋಡಿದಕ್ಕೂ ನಾವು ಮನುಷ್ಯರು ಮಾಡೋ ತಪ್ಪುಗಳಿಗೆ ನಾವು ನೋಡಿರ್ತೀವಿ. ಅದಕ್ಕೆ ವರ ಕೊಡ್ಬೇಕು ಅಂತ ಹೇಳಿದ್ರೆ, ನಾನು ಕೇಳಿದ್ದನ್ನ ಕೊಡ್ಬೇಕು ಅಂತ ಹೇಳಿದ್ರೆ ಅವನು ನನ್ನ ಮಾತು ಕೇಳಿಸ್ಕೊಂಡ ಅನ್ನೋದು ಇಂಪಾರ್ಟೆಂಟ್. ಅದಕ್ಕೆ ನನ್ನ ಮಾತು ಕೇಳಿಸ್ಕೊಂಡ್ಬೇಕಾ, ಯಾವ ದೇವ್ರ ಹತ್ರ ಏನಾದ್ರೂ ಇರ್ಲಿ, ಅಯ್ಯಪ್ಪ ಸ್ವಾಮಿ ಹತ್ರ 48 ನೀನ್ ಎಂತ ಕ್ರೂರಿನೇ ಇರ್ಲಿ ಸ್ವಾಮಿ, ಎಂತ ಕಟಕರೇ ಇರ್ಲಿ, 48 ದಿನ ಅಯ್ಯಪ್ಪನ ಚರಿತ್ರೆಯಲ್ಲಿ 48 ದಿನ ಪ್ರಾಮಾಣಿಕವಾದಂತ ವ್ರತ ಮಾಡಿ ಹೋದ್ರೆ ಅವನು ಎಂತ ಕಟಕರು ಎಂತ ಕ್ರೂರಿಗಳನ್ನುವೇ ಕಣ್ಬಿಟ್ಟು ನೋಡಿ ಇವನು ನನ್ನ ಭಕ್ತ ಅಂತೇಳಿ ಸಂತೋಷದಿಂದ ಕರ್ಕೊಂಡಂತ ಅಯ್ಯಪ್ಪ ಒಂದೇ, ದೇವರುಗಳೆಲ್ಲ ಅಯ್ಯಪ್ಪ ಒಂದೇ. ನನಗೆ ನಮ್ ಕಣ್ಣೆದುರುಗಡೆನೆ ಇದೆ, ನಾನು ವ್ರತ ಮಾಡಿ ಹೋದ್ರೆ ನನಗೆ ಕೇಳಿದ್ದನ್ನ ಕೊಡ್ತಾನೆ ಅಯ್ಯಪ್ಪ ಅಂತ ಹೇಳಿದ್ರೂ ಸಹ ನಾವು ಅದನ್ನ ಮಾಡ್ಲಿಲ್ಲ ಅಂತ ಹೇಳಿದ್ರೆ ಇರೋ ಜಾಗನ ಬಿಟ್ಬಿಟ್ಟು ಇಲ್ದಿರೋ ಜಾಗದಲ್ಲಿ ಹುಡುಕಾಡ್ದಂಗ ಆಗುತ್ತೆ. ಈಗ 48 ದಿನ ವ್ರತ ಮಾಡಿ ಅಂತಂದಾಗ ನಮ್ಮ ಮನೆಯಲ್ಲಿ ಪ್ರಾಬ್ಲಮ್ ಸ್ವಾಮಿ, ಮನೆಯಲ್ಲಿ ನಮ್ಮ ಮನೆಯಲ್ಲಿ ಶ್ರೀಮತಿಯ ಪ್ರಾಬ್ಲಮ್ ಅಂತ ಹೇಳ್ತಾರೆ. ಈಗ ಇನ್ನು ಮುಂದೆ ನಾವು ಈ ದಿನ ನಾವು ಗಣೇಶ ಸ್ವಾಮಿ ಅವರು ನಾವು ಮಾತಾಡ್ಕೊಂಡಿದ್ದು, ಈ ಮನೆಯವ್ರನ್ನೇ ನಾವು ಒಂದು ವಿಚಾರವಾಗಿ ಹೇಳಿ ಸ್ವಾಮಿ, ನಿಮ್ಮ ಮನೆಯವರು ಶಬರಿಮಲೆ ಯಾತ್ರೆಗೆ ಹೋಗ್ಬೇಕು ಅಂದ್ರೆ 48 ದಿನ ವ್ರತ ಇದ್ರೆ ಹೋಗಕ್ ಹೇಳಿ, ಇಲ್ಲಾಂದ್ರೆ ಹೋಗಕ್ ಹೇಳ್ಬಿಡಿ ಅಂತ ಮನೆಯವ್ರಿಗೆ ಹೇಳಿದ್ರೆ ಹೇಗಿರುತ್ತೆ ಅಂತ. ಮನೆಯವ್ರ ಮಾತನ್ನ ಕೇಳ್ತಾರೆ ಅವರು. ಅದೇ ಮನೆಯವ್ರಿಗೇನೆ ಈ ವಿಚಾರವನ್ನ ಮುಟ್ಟಿಸಿ ಮನೆಯವ್ರನ್ನೇ ಮನ ಪರಿವರ್ತನೆ ಮಾಡಿಸಿ ಅವರಿಂದ ಮೂಲಕ ಮಂಡಲ ವ್ರತ ಮಾಡಿನೇ ಶಬರಿಮಲೆಗೆ ಹೋಗೋದಾದ್ರೆ ಹೋಗಿ, ಇಲ್ಲಾಂದ್ರೆ ಮನೆಯಿಂದ ನೀವು ಇಲ್ಲೇ ಕೈ ಮುಕ್ಕೊಳ್ಳಿ ಅಂತ ಹೇಳಿ ಅಂತ ಮನೆಯವ್ರಿಗೆ ಹೇಳೋದು ಹೇಗಿರುತ್ತೆ ಅಂತ. ನೋಡಿ, ಪ್ರತಿ ಒಂದರಲ್ಲೂ ನೋಡಿ ಅಯ್ಯಪ್ಪನ ಚರಿತ್ರೆ, ನಾವು ಯಾವ್ಯಾವುದೋ ಬಿಸ್ನೆಸ್ ಮೈಂಡ್ ಅಲ್ಲಿ ಇರ್ತೀವಿ, 5 ನಿಮಿಷ ಅಯ್ಯಪ್ಪನ ಚರಿತ್ರನ ತಿಳ್ಕೊಳಕ್ ಹೋಗ್ತೀವಿ, ಅದನ್ನ ಸಂಪೂರ್ಣವಾಗಿ ಕೊನೆಯಲ್ಲೂ ತಿಳ್ಕೊಳಲ್ಲ, ಫಸ್ಟ್ ಇಂದನೂ ತಿಳ್ಕೊಳಲ್ಲ, ಮಧ್ಯದಲ್ಲಿ ಎಲ್ಲೋ ಯಾರೋ ಹೇಳಿದ್ದನ್ನ ಕೇಳ್ತೀವಿ, ಯಾವ್ದೋ ಒಂದು ಬುಕ್ ಅಲ್ಲಿ ಸ್ವಲ್ಪ ಓದಿರ್ತೀವಿ, ಅಷ್ಟೊತ್ತಿಗೆ ಮೈಂಡ್ ಆ ಕಡೆ ಡೈವರ್ಟ್ ಆಗುತ್ತೆ. ಒಂದು ಪುಸ್ತಕನ ಕಂಪ್ಲೀಟ್ ಓದೋಷ್ಟು ನಮಗೆ ತಾಳ್ಮೆ ಇರಲ್ಲ. ಒಂದು ಪುಸ್ತಕನ ತಗೊಂಡು ಕಂಪ್ಲೀಟ್ ಅಯ್ಯಪ್ಪನ ಚರಿತ್ರೆಯನ್ನ ಪ್ರಥಮದಿಂದ ಅಂತ್ಯದವರೆಗೂ ಓದಿದ್ರೆ ನಮ್ಮ ಜೀವನ ಸಾರ್ಥಕ ಆಗ್ಬಿಡುತ್ತೆ ಸ್ವಾಮಿ. ನಮ್ಮ ಹತ್ರನೇ ಇದೆ ರಿಸಲ್ಟ್, ಅವಾಗ್ಲೇ ಬಹುಮಾನ ನಮ್ಮ ಹತ್ರನೇ ಇದೆ. ಏನು ಇಲ್ಲ ಗುರುಜಿ, 48 ದಿನ ವ್ರತ ಮಾಡಿ ಅಯ್ಯಪ್ಪನ ಹತ್ರ ನಾವು ಕೇಳಿದ್ರೆ ಅವನು ಖುಷಿಯಿಂದ ಎದ್ದು ಬಂದು ಅವನು ನಾವು ಕೇಳಿದ್ದನ್ನ ಕೊಡ್ತಾನೆ. ಎಷ್ಟು ದಿನ? 48 ದಿನ ಕಠಿಣವಾದ ವ್ರತ ಆಗ್ಲೇಬೇಕು. 48 ದಿನಕ್ಕಿಂತ ಮುಂಚೆ ನೀವು 3 ದಿನಕ್ಕೆ 4 ದಿನಕ್ಕೆ ಇರುಮುಡಿ ಕಟ್ಕೊಂಡು ಎಷ್ಟೇ ನೀವು ಯಾತ್ರೆ ಮಾಡ್ಲಿ, ಎಷ್ಟೇ ಖರ್ಚು ಮಾಡ್ಕೊಂಡು ಬರ್ಲಿ, ಏನೇ ದುಡ್ದಿರ್ಲಿ, ನಾನು 3 ದಿನ ಹೋಗ್ ಬಂದೆ ಕೋಟಿಗಟ್ಲೆ ಆದಾಯ ಮಾಡಿದೆ ಅಂತ ಹೇಳಿದ್ರೆ ಅದು ಪಿತ್ರಾರ್ಜಿತ ಅದರಿಂದ ಬೆಳೆದು ಬಂದಿರೋದು. ನಾನ್ ದುಡಿಬೇಕು, ನಾನ್ ಖರ್ಚು ಮಾಡಬೇಕು, ಅಲ್ಲಿ ಅಯ್ಯಪ್ಪನ ರಿಸಲ್ಟ್ ಹೇಗಿದೆ ಅಂತ ಹೇಳಿ ತಿಳ್ಕೊಬೇಕು. ಮುಂಚೆಯಿಂದನೂ ಅಪ್ಪ ಮಾಡಿದ್ದು, ಅಜ್ಜ ಮಾಡಿದ್ದು ಅದು ಇವತ್ತು ನನ್ನ ಪಾಲಿಗೆ ಬಂತು. ಅದರಿಂದ ನಾನು ದುಡ್ಡು ನನ್ನ ಹತ್ರ ಇದ್ರೆ ದುಡ್ಡನ್ನ ದುಡಿಯೋದನ್ನ ಕಲ್ಸ್ಕೊಡುತ್ತೆ, ದುಡ್ಡನ್ನ ನನ್ನನ್ನು ಹಾಳುನು ಮಾಡುತ್ತೆ. ಹಾಗಾಗಿ ನಾನು ದುಡಿದಿದ್ರಲ್ಲಿ ನಾನು ಮೊದ್ಲಿಗೆ ಹೆಂಗಿದ್ದೆ, ಈಗ ಹೆಂಗಿದ್ದೀನಿ, ಅದಕ್ಕೆ ಕಾರಣ ಏನು? ಅದನ್ನ ಅಷ್ಟೇ, ಬೇರೆ ಏನಿಲ್ಲ. ನಾನು ಹೋಟ್ಲಲ್ಲಿ ಗ್ಲಾಸ್ ತೊಳಿತಾ ಇದ್ದೆ, ಒಂದೊತ್ತು ತಿನ್ನಕ್ ಅನ್ನ ಇರ್ಲಿಲ್ಲ, ಹಾಗಾಗಿ ನಾನು ಹೋಟ್ಲಿಗೆ ಗ್ಲಾಸ್ ತೊಳಿಯಕ್ಕೆ ಸೇರ್ಕೊಂಡೆ. ಗ್ಲಾಸ್ ತೊಳಿಬೇಕು ಅಂತ ಹೇಳಿದ್ರೆ ಓನರ್ ನನ್ನನ್ನ ಫಸ್ಟಿಗೆ ನಂಬಲ್ಲ. ಅವ್ರು ನನ್ನನ್ನು ನಂಬೇಕಂದ್ರೆ 6 ತಿಂಗಳು ಬೇಕು. 6 ತಿಂಗಳ ತನಕ ನಾನು ಜೀವನ ಮಾಡಬೇಕು. ಅವಾಗ ನಾನು ಹೋಟ್ಲಲ್ಲಿ ಬಿಟ್ಟಿರೋದನ್ನ ಎಂಜಿಲನ್ನ ತೆಗೆದಿಟ್ಕೊಂಡು ಪ್ಲೇಟ್ ಗ್ಲಾಸ್ ತೊಳೆಯೋಂಥ ಟೈಮಲ್ಲಿ ಅದನ್ನೊಂದು ಕವರಿಗೆ ಇಟ್ಕೊಂಡು ಅದನ್ನ ತಗೊಂಡೋಗಿ ತಿಂದೆ. ಇವತ್ತು ನಾನು ಹೆಂಗಿದ್ದೀನಿ, ಇದಕ್ಕೆ ಕಾರಣ ಏನು? ನಾನು ಎಷ್ಟನೇ ದಿನ ಮಾಲೆ ಹಾಕಿದ್ದೆ, ಎಷ್ಟನೇ ದಿನ ಇದ್ದೆ, ನಾನು ಹೆಂಗ್ ಬೇಡ್ಕೊಂಡೆ, ಅವ್ನು ಹೆಂಗ್ ಕೊಟ್ಟಿದ್ದಾನೆ, ಇದು ನಮ್ ಕಣ್ಣೆದುರುಗಡೆನೇ ಇದೆ. 48 ದಿನ ವ್ರತ ಮಾಡದಲ್ಲೇ ಅಯ್ಯಪ್ಪನ ಹತ್ರ ಹೋದ್ರೆ ಪ್ರಯೋಜನ ಇಲ್ಲ. 48 ದಿನ ವ್ರತ ಮಾಲೆ ವಿಸರ್ಜನೆ ಮಾಡೋದು ಯಾವಾಗ? ನಾನು ಇನ್ನು 3 ದಿನ ಆಗುತ್ತೆ ಗುರುಜಿ. ನಾನೀಗ ಮನೆಗೆ ಹೋಗ್ತೀನಿ, ಮನೆಗೆ ಹೋಗಿ ನಾಳೆ ವ್ಯವಹಾರಗಳನ್ನೆಲ್ಲ ನೋಡ್ಕೊಂತೀನಿ.
ವ್ಯವಹಾರನ ನೋಡ್ಕೊಂತೀನಿ. ಪ್ರತಿದಿನಿತ್ಯ 6 ಗಂಟೆಯಿಂದ 6:35 ಒಳಗಡೆ ಅಲ್ಲಿ ಮಂಗಳಾರತಿ ಆಗುತ್ತೆ, ದೀಪಾರಾಧನೆ ಆಗುತ್ತೆ. ಅದ್ರೊಳಗಡೆ ಯಾವುದೇ ವ್ಯವಹಾರಗಳಿದ್ರು ಆ ಗ್ಯಾಪ್ ಅಲ್ಲಿ ಬಂದು 6ರಿಂದ 6:35 ಒಳಗಡೆ ಸ್ನಾನ ಮಾಡಿ ಪೂಜೆ ಮುಗಿಸ್ಕೊಂಡು ಆಮೇಲೆ ಉಳಿದಿದ್ದನ್ನ ಬಟ್ಟೆಗಳನ್ನ ಹಾಕೊಂಡು ನಾನು ವ್ಯವಹಾರಗಳಿಗೆ ಹೋಗ್ತೀನಿ. ಬೆಳಗಿನ ಜಾವ 4:15 ಅಲಾರಾಮ್ ಇಟ್ಕೊಂತೀನಿ. ದಿನನಿತ್ಯದ ಕೆಲಸಗಳನ್ನ ಮಾಡ್ಕೊಂಡು ಸ್ನಾನ ಮಾಡ್ಕೊಂಡು 5:15 ಒಳಗಡೆ ಪೂಜೆ ಮುಗಿಸ್ಕೊಂಡು ಆಮೇಲೆ ದಿನನಿತ್ಯದ ಏನ್ ಕೆಲಸಗಳಿದೆ ಅದನ್ನ ನಾವು ಏನಾದ್ರೂ ಒಂದು ಪಡಿಬೇಕು ಅಂದ್ರೆ ಅವನ ಟೈಮನ್ನ ಕಾಯ್ಬೇಕು, ಅವನ ವ್ರತನ ಕಾಯ್ಬೇಕು, ನನ್ನ ತುಪ್ಪನ ಖುಷಿಯಿಂದ ಅವ್ನು ತಗೋಬೇಕು ಅಂತ ಹೇಳಿದ್ರೆ ನಾವು ಅವನಿಗೆ ಪ್ರೀತಿಯಿಂದ ನಡ್ಕೊಬೇಕು. ನಾನೊಬ್ಬ ಕಳ್ಳ ಅಂತ ಹೇಳಿದ್ರೆ ನನ್ನ ಒಳಗಡೆ ಬಿಟ್ಕೊಂಡು ಒಂದ್ಸರಿ ನೀವು ಕ್ಷಮಿಸ್ತೀರಾ, 2 ಸರಿ ಕ್ಷಮಿಸ್ತೀರಾ, 3ನೇ ಸರಿ ಕ್ಷಮಿಸ್ತೀರಾ, ಮನುಷ್ಯನ ಗುಣ ಅಂತ. ನಾನು ಪ್ರತಿನಿತ್ಯನೂ ನಾನು ಅದನ್ನೇ ಮಾಡ್ತಾ ಇದ್ರೆ ನನ್ನ ಮೇಲೆ ನಿಮಗೆ ನಂಬಿಕೆ ಬರಲ್ಲ. ನಂಬಿಕೆ ಬರಲಿಲ್ಲ ಅಂದ್ರೆ ಅವ್ನು ಭೂಮಿ ಮೇಲೆ ಬದುಕಿದ್ದು ವೇಸ್ಟ್. ಹಾಗಾಗಿ 48 ದಿನ ವ್ರತ ಮಾಡ್ಲೇಬೇಕು. ಅಯ್ಯಪ್ಪನ ಟೈಮನ್ನ ಅಯ್ಯಪ್ಪನಿಗೆ ಕೊಡಬೇಕು. ನಮ್ಮ ದಿನನಿತ್ಯ ನಾವು ಏನ್ ಮಾಡ್ತಾ ಇರ್ತೀವಿ ಅದನ್ನ ಕಾಯಕ ಇಂಪಾರ್ಟೆಂಟು. ಹಾಗಾಗಿ ಅಯ್ಯಪ್ಪನ ವ್ರತನೂ ಇಂಪಾರ್ಟೆಂಟು. ಅಯ್ಯಪ್ಪನಿಗೆ ನಾವು ಕೇಳಿದ್ದನ್ನ ಕೊಡಬೇಕು. 26 ವರ್ಷದ ನಿಮ್ಮ ಒಂದು ಆ ಧ್ವನಿಯ ನೀಡುವಂತಹ ಮಾಹಿತಿ ಕೇಂದ್ರದ ಕೆಲಸದಲ್ಲಿ ನೀವು ಪಂಪಾ ಗಣಪತಿ ಹತ್ರ ಸನ್ನಿಧಾನ ಸೇವೆ ಮಾಡಿದಿರಾ, ನೀಲಕಲ್ಲಲ್ಲಿ ಮಾಡಿದ್ದೀರಾ, ಮತ್ತೆ ಸನ್ನಿಧಾನದಲ್ಲೂ ಮಾಡಿದ್ದೀರಾ. ಈ ಮೂರೂ ಕಾಲಘಟ್ಟದಲ್ಲಿ ನಿಮಗೆ ಆ ಜನವರಿ 14ರಂದು ಜ್ಯೋತಿಯ ಸಮಯ 6:30 7 ಗಂಟೆ, ಈ ಆಸುಪಾಸಿನ ಸಮಯ, ಅಥವಾ 6 ಗಂಟೆಯಿಂದ 7 ಗಂಟೆ ಇಟ್ಕೋಣ ತಿರುವಾಭರಣ ಬರೋ ಸಮಯದಲ್ಲಿ ಆ 1 ಗಂಟೆಗಳ ಕಾಲ ನಿಮ್ಮ ಮನಸ್ಥಿತಿ ಹೇಗಿರುತ್ತೆ? ಯಾಕೆಂದ್ರೆ ಸಾಮಾನ್ಯ ಭಕ್ತರಾಗಿರ್ತೀರಾ ನೀವಾಗ, ಆ ಭಗವಂತ ತಿರುವಾಭರಣ ಬರ್ತಾ ಇರುತ್ತೆ, ನೀವು ಸಮೀಪನೇ ಇರ್ತೀರಾ, ನೀವು ಆ ಒಂದು ಧ್ವನಿಯನ್ನ ನೀಡ್ತಾ ಇರ್ತೀರಾ ಎಲ್ಲರಿಗೂ. ಆ 1 ಗಂಟೆ ನಿಮ್ಮ ಒಂದು ಎಂಟೈರ್ ವರ್ಷದ ಒಂದು 2 ತಿಂಗಳು ನಿಮ್ಮ ಸೇವೆಯನ್ನ ಬದಿಗೊತ್ತಿ, ಯಾಕೆಂದ್ರೆ ಅದನ್ನ ಅಂದ್ರೆ ಬದಿಗೊತ್ತಿ ಅಂದ್ರೆ ಅದನ್ನ ಪಕ್ಕಕ್ಕಿಟ್ಟು ಈ 1 ಗಂಟೆಯಲ್ಲಿ ನೀವು ಶಬರಿಮಲೆಯಲ್ಲಿ ಏನು ಅದನ್ನ ನಿಮ್ಮ ಮನಸ್ಥಿತಿ ಹೇಗಿರುತ್ತೆ? ನೋಡಿ ಗುರುಜಿ, ಅವತ್ತಿನ ದಿನ ಮಕರ ಸಂಕ್ರಾಂತಿ, ಮಕರ ಜ್ಯೋತಿ ದಿನ ಬೆಳಗಿಂದನೂ ಏನೋ ಒಂದು ಮೈಸೂರು ಲಾಟ್ರಿ ಹೊಡೆದಂಗೆ ನನಗೆ. ಬೆಳಗಿಂದನೂ ಒಂದು ಮನಸ್ಸು ಉಲ್ಲಾಸ, ಮಲ್ಲಿಗೆ ಹೂ ಅರಳದಂಗೆ. ಅದಕ್ಕೆ ನಾನಾ ತರ ಉದಾಹರಣೆಗಳು ಕೊಡ್ಬೋದು. ನನ್ನ ಅಪ್ಪ ಎಷ್ಟೋ ವರ್ಷ ಹೋಗಿ ಎಲ್ಲೋ ದುಡಿತಿರ್ತಾರೆ. ನನ್ನ ಅಪ್ಪ ಇವತ್ತು ಬರ್ತಾರೆ ಅಂತ ಫೋನ್ ತಕ್ಷಣ ನನಗೆ ಬೆಳಗಿಂದ ಸಂಜೆ ತನಕ ನಮ್ಮ ಅಪ್ಪನ್ ನೋಡ್ಬೇಕು. ಅಮ್ಮ ಎಲ್ಲೋ ಹೋಗಿರ್ತಾರೆ, ಇವತ್ತು ನಮ್ಮ ಅಮ್ಮ ಬರ್ತಾರೆ, ಅಮ್ಮನ್ ನೋಡ್ಬೇಕು. ನಾನು ಎಲ್ಲೋ ಹಾಸ್ಟೆಲಲ್ಲಿ ಓದ್ತಾ ಇರ್ತೀನಿ, ನಮ್ಮ ಅಮ್ಮ ನನ್ನ ನೋಡಕ್ ಬರ್ತಾರೆ ಅಂದಾಗ ಆ ಒಂದು ನನ್ನ ಅಮ್ಮ ಬರ್ತಾರೆ ಅಂತ ಅವತ್ತು ಸ್ಕೂಲಲ್ಲಿ ಏನೇ ಪಾಠ ಮಾಡಿದ್ರು ಅದು ನನಗೆ ಸುತ್ತಾ ಇರಲ್ಲ, ತಲೆಗೆ ಸುತ್ತಲ್ಲ. ನನ್ನ ಗಮನ ಪೂರ ನನ್ನ ತಾಯಿ ಕಡೆ ಇರುತ್ತೆ. ನನ್ನ ತಂದೆ ಬರೋದಾದ್ರೆ ನನ್ನ ತಂದೆ ಕಡೆ ಇರುತ್ತೆ. ಮಕರ ಜ್ಯೋತಿ ದಿನನೂ ಅದೇ. ಮಕರ ಜ್ಯೋತಿ ದಿನ ಅಂದ್ರೆ ದೇವಸ್ಥಾನ ತೊಳೆಯೋದ್ರಿಂದ, ಗುಡಿಸೋದ್ರಿಂದ, ಆಮೇಲೆ ಪೂಜೆ ಪುರಸ್ಕಾರಗಳು, ಅವಾಗ ಗ್ಯಾಪ್ ಆಗಿ ಏನ್ ಮಾಡ್ತಾರೆ ಅದನ್ನ ಇದು ಕೊಡ್ತಾರೆ, ನಾದಸ್ವರಗಳನ್ನ ಕೊಡ್ತಾರೆ. ಆ ನಾದಸ್ವರದಲ್ಲಿ 3/4 ಗಂಟೆ, ಅರ್ಧ ಗಂಟೆ, 1 ಗಂಟೆ ಗ್ಯಾಪಿಂಗು. ಉದಾಹರಣೆ ಅಂತ ಹೇಳಿದ್ರೆ ಚೆರಿಯಾನ ವಟ್ಟದಿಂದ ಅಪಾಚಿ ಮೇಡು ಮಾರ್ಗವಾಗಿ ಬರುವಾಗ ಇಲ್ಲಿ ನಾದಸ್ವರ ಹಾಕ್ತಾರೆ. ಅಂದ್ರೆ ಈ ಭಗವಂತನ ಧ್ವನಿ, ಈ ನಾದಸ್ವರದ ಧ್ವನಿ ಭಗವಂತ ಖುಷಿಯಿಂದ ಹತ್ತಿ ಬರಲಿ ಅಂತೇಳಿ ಹಾಕ್ತಾರೆ. ಅಲ್ಲಿ ತನಕ ನಮಗೆ ಗ್ಯಾಪ್ ಇರುತ್ತೆ. ಆ ಗ್ಯಾಪ್ ಅಲ್ಲಿ ನಮಗೆ ಅಯ್ಯಪ್ಪನಿಗೆ ನಾವೇನ್ ಮಾಡ್ಬೇಕು, ಇವತ್ತು ನಾನು ಮಕರ ಜ್ಯೋತಿ ನೋಡುವಂತ ಟೈಮಲ್ಲಿ ನಾವು ಕರ್ಪೂರ ಹೆಂಗ್ ಬೆಳಗ್ಬೇಕು, ಮಕರ ಜ್ಯೋತಿ ನೋಡುವಂತ ಟೈಮಲ್ಲಿ ನಾನು ಹೆಂಗ್ ಕೂಗ್ಬೇಕು, ಮಕರ ಜ್ಯೋತಿ ನೋಡುವಂತ ಟೈಮಲ್ಲಿ ನಾನು ಏನ್ ಮಾಡ್ಬೇಕು, ನಾನು ಇವತ್ತು ದೇವ್ರನ್ನ ನೋಡ್ತೀನಿ, ನಾನು ಏನ್ ಮಾಡ್ಬೇಕು, ನಾನು ಹೆಂಗ್ ಕೂಗ್ಬೇಕು, ನಾನು ಹೆಂಗ್ ಇರ್ತೀನಿ, ನನಗೆ ಕಾಣಿಸ್ತಾನೋ ಕಾಣಲ್ವೋ, ನನ್ನ ವ್ರತ ಆಗಿದೆಯೋ ಆಗಿಲ್ವೋ, ನಂದೇನಾದ್ರೂ ಲೋಪದೋಷಗಳಿದ್ರೆ ಮುಂಚಿತವಾಗಿ ತಿಳಿಸಿ, ನೀನು ವ್ರತ ಮಾಡಿ ಸರಿ ಇಲ್ಲ, ನಾನು ನಿನಗೆ ಕಾಣಲ್ಲ ಅಂತೇನಿ ಅದ್ರ ಪಸ ಬಂದು ಹೇಳಲ್ಲ. ಆದ್ರೆ ನಾನು ಏನ್ ಮಾಡ್ಬೋದು, ನನಗೆ ಕಾಣ್ತಾನೋ ಕಾಣಲ್ವೋ, ನನಗೆ ಅವಕಾಶ ಸಿಗುತ್ತೋ ಸಿಗಲ್ವೋ. ಇನ್ನೇನು ಬೆಳಗಿಂದ ಸಾಯಂಕಾಲ ಕುತೂಹಲದಿಂದ ಇರ್ತೀವಿ. ಆ ಕ್ಷಣದಲ್ಲಿ ಏನಾದ್ರೂ ಒಂದು ಎಮರ್ಜೆನ್ಸಿ ಬಂದ್ಬಿಡ್ತು ಅಂತ ಹೇಳಿದ್ರೆ ಕೆಲವೊಮ್ಮೆ ಹೋಗಕ್ಕಾಗಲ್ಲ. ಅಂತ ಟೈಮ್ ಅಲ್ಲಾದ್ರೆ ಅದು ಆಗ್ಬಿಡುತ್ತೋ. 26 ವರ್ಷದಲ್ಲಿ ಕೆಲವೊಮ್ಮೆ 18 ವರ್ಷ 19 ವರ್ಷ, ಈ ವರ್ಷ ಸೇರಿದ್ರೆ 20 ವರ್ಷ ಪಂಪದಲ್ಲಿ ಮಾಡಿದಾಗ ನಾನು ಒಂದು 3 ಸಲ ಬಿಟ್ಟಿರ್ಬೋದು ಜ್ಯೋತಿನ, ನೋಡ್ಲಿಲ್ಲ. ನೀಲಿಕಲ್ಲಲ್ಲಿ 4 ವರ್ಷ ಮಾಡಿದೆ. ಹಠತೋಡಿಗೆ ಓಡೋದೆ, ಆಮೇಲೆ ನೀಲಿಕಲ್ಲು ಎಲ್ಲೆಲ್ಲೋ ಸಿಗುತ್ತೆ ಅಂತಾರೆ, ಆದ್ರೆ ಕಷ್ಟಪಟ್ಟಿದ್ದು ಹೌದು, ಆದ್ರೆ ಪ್ರತಿಫಲ ಸಿಕ್ಕಿಲ್ಲ. ಓಡಿದ್ದು ಹೌದು, ಮಾಡಿದ್ದು ಹೌದು, ಎಲ್ಲ ಹೌದು, ಆದ್ರೆ ಹಠತೋಡಲ್ಲಿ ಅಲ್ಲಿಂದ ನಡ್ಕೊಂಡು ಬಂದು ಹಠತೋಡು ಆದಿವಾಸಿಗಳದ್ದು ಮನೆಗಳ ಹತ್ರ ಕಾಣುತ್ತೆ, ಎಲ್ಲ ಸುಳ್ಳು ಗುರುಜಿ. ಅಲ್ಲಿ ಕಾಣುತ್ತೆ ಇಲ್ಲಿ ಕಾಣುತ್ತೆ ಅಂತ ಹೇಳಿ ಹೋಗಿ ಎಲ್ಲ ನೋಡಿದ್ದಲ್ಲ ಹೌದು, ಕಷ್ಟಪಟ್ಟಿರೋದು ಹೌದು, ದುಡ್ದಿರೋದು ಹೌದು, ಆದ್ರೆ ಲಾಭ ಸಿಕ್ಕಿಲ್ಲ, ಜ್ಯೋತಿ ನೋಡಿಲ್ಲ. ಆಮೇಲೆ ಸನ್ನಿಧಾನದಲ್ಲೂ ಮೊದಲನೇ ವರ್ಷ ಹೋದಾಗ ಅವಕಾಶ ಸಿಕ್ಕಿಲ್ಲ. ನನಗೆ ಅನೌನ್ಸ್ಮೆಂಟ್ಗಳು ಸುಳ್ಳು ಹೇಳ್ಬಿಟ್ರು. ಏನು, ತಿರುವಾಭರಣ ಬರೋಂಥ ಟೈಮಲ್ಲಿ ನಾವು ಶರಣಕ್ಕೆ ಹೋಗ್ಬೇಕು, ಆಮೇಲೆ ಜ್ಯೋತಿ ಟೈಮಲ್ಲಿ ಹೆವಿ ರಶ್ ಇರುತ್ತೆ,
ಆವಾಗ ಜ್ಯೋತಿ ನೋಡಿ ಇಳಿಯುವಂತ ಟೈಮಲ್ಲಿ ಅನೌನ್ಸ್ಮೆಂಟ್ ಇಂಪಾರ್ಟೆಂಟ್ ಅಂತ. ಸರಿ ನೋಡೋಣ, ನಮಗೆ ಭಗವಂತನ ದರ್ಶನ, ನಾನು ಅದೇ ಹೇಳ್ತೀನಲ್ಲ, ಭಗವಂತನ ಹತ್ರ ನಾನು ಹೋಗಿ ನೋಡ್ತೀನಿ ಅನ್ನೋದಕ್ಕಿಂತನೂ ನನ್ನ ವ್ರತನ ನೋಡಿ ಭಗವಂತ ನನ್ನನ್ನು ನೋಡ್ತಾನ ಅನ್ನೋ ತರದಲ್ಲಿ ನಾನು ಕಾಯ್ತಾ ಇದ್ದೆ. 1 ವರ್ಷ ಬಿಟ್ಬಿಟ್ಟೆ. ಆಮೇಲೆ ಹೋದ ವರ್ಷ ಏನ್ ಮಾಡಿದೆ, ಸನ್ನಿಧಿಯೆಲ್ಲ ಹೋಗಿ ಅವಕಾಶ ಸಿಕ್ತು. ಅಂದ್ರೆ ಇವ್ರು ಹೇಳಿದ್ದು ಸುಳ್ಳು ಅಂತ ಗೊತ್ತಾಯ್ತು. ಸನ್ನಿಧಿಯಲ್ಲೇ ಅದ್ಭುತವಾಗಿ ಜ್ಯೋತಿ ನೋಡಿದೆ. ಈ ಸಲ ಪಂಪದಲ್ಲಿ ಅಂತ ಹೇಳಿದ್ರು. ಪಂಪದಲ್ಲೂ ಗಣೇಶ ಗೆಸ್ಟ್ ಹೌಸ್ ಬ್ಯಾಕ್ ಸೈಡ್ ಅಲ್ಲಿ ಫಾರೆಸ್ಟ್ ಇದರಲ್ಲಿ ಬಹಳ ಅದ್ಭುತವಾಗಿ ಎಷ್ಟು ಜನ ಇದ್ರೂ ಹೋಗಿ ಕೂತ್ಕೊಂಡು ನೋಡ್ಬೋದು. ಮೊದಲನೇ ಸಲನೂ ಸ್ವಲ್ಪ ಬಂತು, 2ನೇ ಸಲನೂ ಬಂತು, 3ನೇ ಸಲ ಸ್ವಲ್ಪ ನಿಂತು ಎಲ್ಲರಿಗೂ ಆಶೀರ್ವಾದ ಮಾಡಿ ಇನ್ನೇನು ಹೋಗ್ಬಿಡುತ್ತೋ ಅಂತ ಹೇಳಿದ್ರೆ ಹೋಗ್ಲೇ ಇಲ್ಲ. ಸ್ವಲ್ಪ 3ನೇ ಸಲದ್ದು ಬಹಳ ನಿಂತು ಎಲ್ಲರನ್ನು ಕಣ್ತುಂಬ ನೋಡಿ ಖುಷಿ ಪಟ್ಟು ಹೋಯ್ತು. ಈ ವರ್ಷದಲ್ಲಿ ಬಂದಿರೋ ಭಕ್ತಾದಿಗಳ ಸಂಖ್ಯೆನೂ ಜಾಸ್ತಿ ಇತ್ತು. ಕೆಲವು ವ್ರತನೂ ಚೆನ್ನಾಗಿ ಮಾಡಿ ಬಂದಿದಾರಂತ ಅನ್ಕೊಂಡಿದೀನಿ. ಭಗವಂತನಿಗೆ ತೃಪ್ತಿ ಆಯ್ತು. 26 ವರ್ಷದ ನೀವು ಎಷ್ಟೇ ವರ್ಷ ಮಾಡಿದ್ರು ಕೂಡ ಪ್ರತಿ ವರ್ಷನೂ ನಮ್ಗೆ ಆ ಭಗವಂತನ ಸನ್ನಿಧಾನದಲ್ಲಿ ಎಲ್ಲ ಹೊಸದೇ ಅಂತ ನಿಮ್ಮ ಒಂದೇ ಮಾತಲ್ಲಿ ಹೇಳೋದಾದ್ರೆ ಎಲ್ಲ ಹೊಸದಾಗಿರುತ್ತೆ. ಮತ್ತೆ ಇನ್ನೊಂದು ನಿಮ್ಮ ಮಾತಲ್ಲಿ ಹೇಳಿದ್ರೆ ಕಾಯಕವೇ ಕೈಲಾಸ. ನಮಗೆ ಭಗವಂತ ಅಲ್ಲಿಗೆ ನೀನು ಅನೌನ್ಸ್ ಮಾಡ್ಕೊಂಡು ಇರಬೇಕು ಅಂದ್ರೆ ಅಲ್ಲೇ ನೀವು ಆ ಕಾಯಕದಲ್ಲೇ ಜ್ಯೋತಿಯನ್ನು ಕಾಣಬೇಕು ಅನ್ನೋದನ್ನು ಕೂಡ ನೀವು ಹೇಳ್ತಾ ಇದ್ದೀರಾ. ಈಗ ಜ್ಯೋತಿ ಟೈಮಲ್ಲಿ ನಾನೇನ್ ಮಾಡ್ತೀನಿ, 1 hour ಮುಂಚೆನೆ ನಾನು ಹೋಗಿ ಜಾಗದಲ್ಲಿ ಕೂತ್ಕೋಬೇಕು. ನನಗೆ ಜಾಗ ಬೇಕು. ಆ 1 hour ಅಲ್ಲಿ ಹೋಗಿ ಕೂತಾಗ ಯಾವುದೋ ಒಂದು ಮಗು ತಂದೆಗೆ ನನ್ನ ಮಗುಗೆ ಒಳ್ಳೇದಾದ್ರೆ, ನನ್ನ ಮನೆ ಒಳ್ಳೇದಾದ್ರೆ ನನ್ನ ಮಗನ್ ಕರ್ಕೊಂಡ್ ಬರ್ತೀನಿ, ನನ್ನ ಮಗನಿಗೆ ಬಾಯಿ ಬಂದ್ರೆ ಕರ್ಕೊಂಡ್ ಬರ್ತೀನಿ, ನನ್ನ ಮಗನಿಗೆ ಬುದ್ಧಿ ಚೆನ್ನಾಗಾದ್ರೆ ಕರ್ಕೊಂಡ್ ಬರ್ತೀನಿ, ಏನೋ ಒಂದು ಅರಿಕೆ ಇಟ್ಕೊಂಡು ಆ ಮಗು ಒಳ್ಳೇದಾದ್ರೆ ಕರ್ಕೊಂಡ್ ಬರ್ತೀನಿ ಅಂತೇಳಿ ಕರ್ಕೊಂಡ್ ಬಂದಾಗ, ಈಗ ಬುದ್ಧಿ ಕಮ್ಮಿ ಇದೆ, ಆ ಬುದ್ಧಿ ಕರೆಕ್ಟ್ ಆಗಿ ಆಗ್ಬೇಕು ಅಂತಾನೆ ಕರ್ಕೊಂಡ್ ಬರೋದು, ಬುದ್ಧಿ ಮಾಂದ್ಯ ಇರೋ ಮಕ್ಕಳನ್ನೇ ಕರ್ಕೊಂಡ್ ಬರೋದು. ಅನಿವಾರ್ಯತೆ ಆ ಮಗು ಕೈ ಬಿಟ್ಟು ಹೋಗುತ್ತೆ. ಪ್ರಪಂಚ ಪೂರ ಹುಡುಕಾಡ್ತಾರೆ, ಸಿಗಲ್ಲ. ಶಬರಿಮಲೆ ಯಾವ ಭಾಗದಲ್ಲಿ ಇರ್ತಾರೆ ಎಲ್ಲ ಕಡೆ ಹುಡುಕಾಡ್ತಾರೆ, ಸಿಗಲ್ಲ. ಅಲ್ಲಿ ಬಂದು ಮಾಹಿತಿ ಕೇಂದ್ರಕ್ಕೆ ಬಂದ್ರೆ ಅನೌನ್ಸ್ ಮಾಡಿದ್ರೆ ನನ್ನ ಮಗು ಸಿಗುತ್ತೆ ಅಂದ್ರೆ, ಈಗ ಬುದ್ಧಿಮಾಂದ್ಯ ಇರೋ ಮಕ್ಕಳಿಗೆ, ಪೊಲೀಸ್ನವರಿಗೆ, ಭಕ್ತಾದಿಗಳಿಗೆ, ಮತ್ತೆ ಅಲ್ಲಿ ಯಾರು ಇರ್ತಾರೋ ಅವರಿಗೆ ಮಾಹಿತಿ ಕೊಡಬೇಕು. ಅವರಿಗೆ ಮಾಹಿತಿ ಕೊಡಬೇಕು ಅಂದ್ರೆ ಅವ್ರು ಮಾಹಿತಿ ಕೇಂದ್ರಕ್ಕೆ ಬರಬೇಕು. ಮಾಹಿತಿ ಕೇಂದ್ರದಲ್ಲಿ ನಾನೇ ಇಲ್ಲ, ನಾನು ಜ್ಯೋತಿ ನೋಡಕ್ ಹೋಗಿದ್ದೀನಿ, ಏನ್ ಪ್ರಯೋಜನ ಆಯ್ತು ನಾನು ಮಾಡಿದ್ದು ವ್ರತ, ನಾನು ನೋಡಿದ್ದು ಜ್ಯೋತಿ. ಅವತ್ ನಾನು ಕಣ್ತುಂಬ ಜ್ಯೋತಿ ನೋಡಿದೆ ಅಂತ ಇಟ್ಕೊಳ್ಳಿ, ಕಣ್ತುಂಬ ಜ್ಯೋತಿ ನೋಡಿದೆ, ನನಗೆ ಖುಷಿ ಆಗಿರ್ಬೋದು. ಆದ್ರೆ ತಂದೆ ಆ ಮಗುನ ಕಳ್ಕೊಂಡು, ಆ ತಂದೆ ಮನ್ಸಲ್ಲಿ ಆಗಿರೋ ನೋವು, ಆ ಮಗುಗ ಅಪ್ಪನ್ ಕಳ್ಕೊಂಡು ಆ ಮಗು ಮನ್ಸಲ್ಲಾಗಿರೋ ನೋವು, ಈ 2 ನೋವು, ಮಗು ನೋವು ತಂದೆ ನೋವು, 2 ನೋವು ಮಗು ಸಿಗುತ್ತೆ. ಆದ್ರ ಆ ಕಾಲಘಟ್ಟದಲ್ಲಿ ಆಗಿರ್ತಕ್ಕಂಥ ವೇದನೆ ನನ್ನ ಮನಸ್ಸಿಗೆ, ನಾನು ಆಲೋಚನೆ ಮಾಡಿದ್ರೆ ಆ ಜ್ಯೋತಿ ನೋಡ್ಬೇಕಾ, ನಾನು ಬೇಡಿದ್ದನ್ನ ಕೊಡ್ತಾನ, ಅದನ್ನ ಒಂಚೂರು ಕಣ್ಣು ಮುಚ್ಕೊಂಡು 2 ನಿಮಿಷ ಯೋಚನೆ ಮಾಡಿದ್ರೆ, ಅದಕ್ಕೆ ಜ್ಯೋತಿ ನೋಡ್ಬೇಕು, ಸೇವೆ ಮಾಡಬೇಕು, ಬದುಕಬೇಕು ಅಂತ ಹೇಳಿದ್ರೆ ಅದಕ್ಕೆ ಎಲ್ಲಾನು ಅವನಿಗೆ ಆದಂತ ಒಂದು ಟೈಮಿಂಗ್ಸ್ ಇದೆ. ಅದನ್ನ ಟೈಮಿಂಗ್ಸ್ ಗಳನ್ನ ಬದಿಗಿಟ್ಟು ನಾವು ಮಾಡೋ ಕೆಲಸನ ಮಾಡ್ತಾ ಹೋದ್ರೆ ರಿಸಲ್ಟ್ ಸಿಕ್ಕೇ ಸಿಗುತ್ತೆ ಅಂತ ಹೇಳಿ, ನಾವು ಮಾಡೋ ಕೆಲಸ ಮಾಡ್ತಾ ಹೋದ್ರೆ, ಪ್ರಯತ್ನ ಮಾಡ್ತಾ ಹೋದ್ರೆ ಪ್ರತಿಫಲ ಖಂಡಿತವಾಗ್ಲೂ ಸಿಗುತ್ತೆ. ಅದಕ್ಕೆ ನಾವೇನ್ ಮಾಡ್ಬೇಕು, ವ್ರತ ಮಾಡ್ಬೇಕು, ಭಗವಂತನ ನೋಡ್ಬೇಕು, ವ್ರತ ಮಾಡ್ಬೇಕು, ಭಗವಂತನ ನೋಡ್ಬೇಕು, ಪ್ರಾರ್ಥನೆ ಮಾಡ್ಬೇಕು. ನಾವು ಗಂಟೆಗಟ್ಟಲೆ ದೇವ್ರ ಹತ್ರ ನಿಂತು ಬೇಡೋದಕ್ಕಿಂತ, ನಾವು ಬಟ್ಟೆ ಹಾಕೊಂಡಿರ್ತೀವಿ, ಎಲ್ಲ ಹಾಕೊಂಡಿರ್ತೀವಿ, ನಾವು ದೇವ್ರ ಹತ್ರ ಹೋಗಿ ನಿಂತಿದ ತಕ್ಷಣ ನಮ್ಮನ್ನ ಸ್ಕ್ಯಾನ್ ಮಾಡಾಗಿರುತ್ತೆ ಅವನು. ನಮ್ಮ ಶರೀರದಲ್ಲಿ ಯಾವ ಭಾಗದಲ್ಲಿ ಏನೇನು ಕಶ್ಮಲಗಳಿದೆ, ಎಷ್ಟು ಒಳ್ಳೇದಿದೆ, ಪ್ರತಿಯೊಂದು ಬಾಡಿ ಚೆಕ್ ಮಾಡಿದಾಗ, ಸ್ಕ್ಯಾನ್ ಮಾಡಿದಾಗ ದೇವ್ರ ಹತ್ರ 20% ಒಳ್ಳೇದಿರ್ಬೋದು, 80% ಇಡೀ ಬಾಡಿಯಲ್ಲಿ ಕಶ್ಮಲಗಳನ್ನ ತುಂಬಿಕೊಂಡಿರ್ತಕ್ಕಂಥ ಮನುಷ್ಯನ ದೇಹ ಇದು. ಆದ್ರೆ ಅವನೇನ್ ಮಾಡ್ತಾನೆ, ಸ್ಕ್ಯಾನ್ ಮಾಡುವಾಗ ನನ್ನ ಯೋಗ್ಯತೆ ಏನು ಅನ್ನೋದು ಕಂಪ್ಲೀಟ್ ಆಗಿ ಅವನಿಗೆ ಗೊತ್ತಾಗ್ಬಿಡುತ್ತೆ, ದೇವ್ರಿಗೆ ಗೊತ್ತಾಗ್ಬಿಡುತ್ತೆ. ನಾನು ಪ್ರಪಂಚನ ಮೆಚ್ಚಿಸ್ಬೋದು, ದೇವ್ರನ್ನ ಮೆಚ್ಚಕ್ಕಾಗಲ್ಲ. ಯಾಕಂದ್ರೆ ದೇವರಿಗೆ ನಮ್ಮ ಎಂಟರ್ ಬಾಡಿಯಲ್ಲಿ ಎಲ್ಲೆಲ್ಲಿದೆ ಅನ್ನೋದನ್ನೆಲ್ಲ ಅವನಿಗೆ ಗೊತ್ತಿರುತ್ತೆ. ನಾನು ಹೇಳ್ಕೊಬಹುದು, ನಾನು ಪ್ರಾಮಾಣಿಕ, ಇನ್ನೊಂದು ಆ ತರ ಈ ತರ, ನಾನು 80 ದಿನ ವ್ರತ ಮಾಡಿದೆ, 4 ಜನಕ್ಕೆ 106 ಜನಕ್ಕೆ ಅನ್ನ ಹಾಕದೆ, ನಾನು ಹೋಗಿ ಸೇವೆ ಮಾಡಿದೆ, 80 ದಿನ 67 ದಿನ ಸೇವೆ ಮಾಡಿದೆ, ದಿನ 10 ದಿನ ಅಂದ್ರೆ 600 ಜನಕ್ಕೆ ನಾನು ಸರ್ವಿಸ್ ಕೊಟ್ಟಿರ್ಬೋದು, ಇದೆಲ್ಲ ನಾನು ಹೇಳ್ಕೊಡ್ಬಹುದು. ಆದ್ರೆ ನನ್ನನ್ನ ಸ್ಕ್ಯಾನ್ ಮಾಡಿದಾಗ ನನ್ನ ಪರ್ಸೆಂಟೇಜ್ ಅನ್ನ ಕೊಡೋದು ದೇವ್ರು. ಅವನು ಎಷ್ಟು % ಭಕ್ತಿ ಮಾಡಿದಾನೆ, ಎಷ್ಟು % ಒಳ್ಳೇದ್ ಮಾಡಿದಾನೆ, ಎಷ್ಟು % ಕೆಟ್ಟದ್ ಮಾಡಿದಾನೆ, ಇದನ್ನೆಲ್ಲ ಸ್ಕ್ಯಾನ್ ಮಾಡೋ ದೇವ್ರು. ನಾವು ದಿನನಿತ್ಯ ಗಂಟೆಗಟ್ಟಲೆ ನಿಂತ್ಕೊಂಡು ಬೇಡಿದ್ರು ಕೊಡೋ ದೇವ್ರು ಕೊಟ್ಟೆ ಕೊಡ್ತಾನೆ ಅಂತೇಳಿ ಹೇಳ್ಬೋದು. ಅದೇ ಶಬರಿಮಲೆ ಯಾತ್ರೆಯಲ್ಲಿ ವರ್ಷದಿಂದ ಹೊಸ ಅನುಭವ ಬಿಟ್ರೆ, ಇದು ಕಲಿತಾನೆ ಇರ್ತೀವಿ ಅಂತಾರಲ್ಲ, ದಾರಿ ಹುಡುಕ್ತಾ ಹೋದ್ರೆ ಆನೆ ಹೋಗಿದ್ದೆ ದಾರಿ ಅಂತ, ಹುಡುಕ್ತಾ ಹೋದ್ರೆ ಸಿಗ್ತಾನೆ ಇರುತ್ತೆ, ಕಲಿತಾ ಹೋದ್ರೆ ಕಲಿಸ್ತಾನೆ ಇರುತ್ತೆ. ನನ್ನ ಅನುಭವ ಶಬರಿಮಲೆದು
ಪ್ರತಿ ವರ್ಷಕ್ಕಿಂತ ಅನುಭವಗಳು ಹೊಸ ಅನುಭವಗಳು ಉದ್ಭವ ಆಗ್ತಾನೆ ಇದೆ ಬಿಟ್ರೆ ಅನುಭವಕ್ಕೆ ಎಂಡೇ ಆಗಿಲ್ಲ ಅಂತೇಳಿ ಹೇಳ್ತೀನಿ ಗುರುಜಿ. ಸ್ವಾಮಿ ಶರಣ ಸ್ವಾಮಿ, ಈ ಒಂದು 26 ವರ್ಷದ ಸುದೀರ್ಘ ಅವಧಿಯಲ್ಲಿ ಆ ಒಂದು ಎಲ್ಲ ಆಕ್ರಂದನದ ಧ್ವನಿಗಳಿಗೆ ಆಸರೆಯಾಗಿ ಆ ಭಗವಂತನ ಸೇವೆಯಲ್ಲೇ ಭಗವಂತನ ಕಾಣಬೇಕು ಅಂತ ಎಷ್ಟೊಂದು ವಿಚಾರಗಳನ್ನು ತಿಳಿಸಿದ್ರಿ. ಕಾಯಕವೇ ಕೈಲಾಸ ಅಂತ ಅಣ್ಣ ಬಸವಣ್ಣ ಹೇಳಿದ್ದು ಮಾತನ್ನ, ಮತ್ತೆ ಆ ಭಗವಂತನ ಸೇವೆಯನ್ನ ಯಾವ ರೀತಿಯಲ್ಲೂ ಮಾಡಿದ್ರು ಜ್ಯೋತಿಯನ್ನ ಆ ಪೊನ್ನಂಬಲ ಬೇಡ್ನಲ್ಲಿ ನೋಡ್ಬೇಕು, ಖಂಡಿತ ಸತ್ಯ. ಆದ್ರೆ ಆ ಭಗವಂತನನ್ನ ಆ ಮಗುವಿನ ಅಳುವಿನಲ್ಲಿ ನಾವು ಜ್ಯೋತಿಯನ್ನ ನೋಡ್ಬೋದು ಅಂತ ವಿಚಾರ ತಿಳಿಸಿದ್ರಿ. ಇನ್ನು ಮುಂದಿನ ವರ್ಷ ನಿಮ್ಮ ಆ ಒಂದು ಸುದೀರ್ಘವಾದ ಆ ಅವಧಿಯಲ್ಲಿ ಖಂಡಿತವಾಗಿ ಆ ಭಗವಂತ ನಿಮ್ಮನ್ನ ಸನ್ನಿಧಾನದಲ್ಲಿ ಇರಿಸ್ಲಿ, ನಿಮ್ಮೆಲ್ಲ ಒಂದು ಸಮಸ್ಯೆಗಳನ್ನ ನಿವಾರಿಸಲಿ ಅಂತ ನಾವು ಕೂಡ ಪ್ರಾರ್ಥನೆ ಮಾಡಿ ನಿಮ್ಮ ಸೇವೆ ಅನವರತವಾಗಿ ಸಾಗಲಿ ಸ್ವಾಮಿ. ನಿಮಗೆ ಕೋಟಿ ಕೋಟಿ ಪ್ರಣಾಮಗಳು ಸ್ವಾಮಿ. ಸ್ವಾಮಿ ಶರಣಂ. ಸ್ವಾಮಿ ಶರಣಂ. ಸ್ವಾಮಿಯೇ ಶರಣಮಯ್ಯಪ್ಪ. ನನಗೆ ಪ್ರತಿ ವರ್ಷಕ್ಕೆ ನಾನು ಎಲ್ಲಿ ತನಕ ಬದುಕಿರ್ತೀನೋ ಅಲ್ಲಿ ತನಕನೂ ಸೇವೆಯಲ್ಲಿ ಒಂದು ಸೆಕೆಂಡು ಒಂದು ಗಳಿಗೆನೂ ಆ ಭಗವಂತನ ಸೇವೆಯಲ್ಲಿ ಕೊರತೆ ಉಂಟು ಮಾಡಬಾರದು ಅನ್ನೋದು ಮನಸ್ಸಲ್ಲಿದೆ. ಯಾಕೆಂದ್ರೆ ನಾನು ಮನುಷ್ಯ, ನನ್ನ ವ್ಯವಹಾರಗಳು, ನಾನು ದೇವ್ರ ಹತ್ರ ಬೇಡ್ಕೊಂಡೆ ಮೂರೊತ್ತು ಕೊಡೋದು ಬೇಡ, 3 ಹೊತ್ತು ತಿನ್ನೋರು ತಿನ್ಲಿಗೂ ಆ ಭಗವಂತ ನನಗೆ 1 ಹೊತ್ತು ಕೊಡು, ಅದನ್ನ 3 ಹೊತ್ತು ಇಟ್ಕೊಂಡು ಎಲ್ಲ ಕಳ್ಳು ಬಳ್ಳಿ ಎಲ್ಲ ತಿಂತೀವಿ ಅಂತೇಳಿ ನಾನು ಬೇಡಿದ್ದಕ್ಕೆ ಅವನು ಬೇಕಾದಷ್ಟು ಕೊಟ್ಟಿದ್ದಾನೆ, ನೆಮ್ಮದಿ ಕೊಟ್ಟಿದ್ದಾನೆ, ಏನ್ ಕೇಳಿದನೋ ಅದನ್ನೆಲ್ಲ ಕೊಟ್ಟಿದ್ದಾನೆ. 2 ಆಸೆ ಇದೆ ಗುರುಜಿ. ನಾನು ಏನ್ ಅಯ್ಯಪ್ಪನ ಹತ್ರ ಕೇಳಿದ್ದೀನೋ ಪ್ರತಿ ಒಂದು ಕೊಟ್ಟಿದ್ದಾನೆ. ಇದೆಲ್ಲ ಅಯ್ಯಪ್ಪನ ಹತ್ರ ಕೇಳಿದೆ ನಾನು, ಪ್ರತಿ ಒಂದು ಕೊಟ್ಟಿದ್ದಾನೆ. ಎರಡು ಆಸೆ ಈಡೇರಿಸಬೇಕು. ಏನ್ ಗೊತ್ತಾ, ಏನು ಇಲ್ಲ, 48 ದಿನ ವ್ರತ ಮಾಡಬೇಕು, ಪಂದಳದಲ್ಲಿ ಹೋಗಿ ಸ್ಟೇ ಮಾಡಬೇಕು, ಪಂದಳದಲ್ಲಿ ತಿರುವಾಭರಣದ ಜೊತೆ ನಾನು ಇರುಮುಡಿ ಕಟ್ಕೊಂಡು ನಡ್ಕೊಂಡು ಬರಬೇಕು, ಅದು ಒಂದು ಆಸೆ ಇದೆ. ಸನ್ನಿಧಾನದಲ್ಲಿ ಇವತ್ತು ಹೇಳ್ತೀನಿ ನಿಮಗೆ, ಸನ್ನಿಧಾನದಲ್ಲಿ 1 ದಿನ 1 ತಿಂಗಳು ಪೂಜೆ ಎಲ್ಲ ಯಾವುದ್ರಲ್ಲೋ ಪ್ರತಿ ಒಂದು 5 ದಿನ ಓಪನ್ ಆಗುತ್ತಲ್ವಾ, ಆ 5 ದಿನದಲ್ಲಿ ಆ ಭಗವಂತನದಲ್ಲಿ 5 ದಿನನೋ, ವಿಷು ಪೂಜೆಯಲ್ಲಿ 15 ದಿನನೋ, ಆ 15 ದಿನಾನು ಸನ್ನಿಧಾನದಲ್ಲಿ ನಾನು ಬಂಗಾರದ ದೇವಸ್ಥಾನ ನೀರಿಂದ ತೊಳಿಬೇಕು, ಆ ಭಗವಂತನಿಗೆ ನೈವೇದ್ಯ ಮಾಡಿದ ಪಾತ್ರೆಗಳು ತೊಳಿಬೇಕು, ನಾನು ಯಾವಾಗ್ಲೂ 24 ಸಲಿನೂ ದೇವ್ರನ್ನ ನೋಡ್ತಾ ಇರ್ಬೇಕು. ಇದು ನಂದು ಹುಚ್ಚು ಭಕ್ತಿ. ಈಗೇನು ಅದೇ ದೇವ್ರನ್ನ ನಾನು ಎಷ್ಟು ಸರಿ ನೋಡಿದ್ದೀನಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ದೇವ್ರು ನನ್ನನ್ನು ಎಷ್ಟು ಸರಿ ನೋಡಿದ್ದಾನೆ ಅನ್ನೋದು ಗೊತ್ತು ನನಗೆ. ಆದ್ರೂ ನಂದು ಹುಚ್ಚು ಭಕ್ತಿಯಿಂದ ನಾನು 24 ಗಂಟೆನೂ ದೇವ್ರ ಸೇವೆ ಮಾಡಬೇಕು, 24 ಗಂಟೆನೂ ದೇವ್ರನ್ನ ನೋಡ್ತಾ ಇರಬೇಕು, ಬೇರೆಯವ್ರಿಗೆ ತೊಂದರೆ ಕೊಡಬಾರ್ದು. ಅಕಸ್ಮಾತ್ ಯಾರಾದ್ರೂ ಸಣ್ಣ ಮಕ್ಳು ಬಂದ್ರೆ ದೇವ್ರ ಹತ್ರ ಕರ್ಕೊಂಡೋಗಿ ನಿಲ್ಲಿಸ್ಬೇಕು, ಅಲ್ಲಿಂದ ಕಾಣಿಕೆ ಬಿದ್ದಿರೋನ್ ತೆಗೆದು ಉಂಡಿಗೆ ಹಾಕ್ಬೇಕು, ದೇವ್ರಿಗೆ ನೈವೇದ್ಯ ಮಾಡಿದನ್ನ ಇದು ಮಾಡಬೇಕು, ಮೆಟ್ಲು ತೊಳಿಬೇಕು. ಇದು ಒಂದು ಆಸೆ ಇದೆ ನನಗೆ. ಈ 2 ಆಸೆ. ಒಂದು ಆಸೆ, ನಾನು ದೇವ್ರ ಸ್ಥಾನದಲ್ಲೇ ಆ ಬಂಗಾರದ ಗುಡಿ ಸುತ್ತಮುತ್ತಾನೆ ಕ್ಲೀನ್ ಮಾಡಬೇಕು, ಪರಕೆಯಿಂದ ನೀರಿಂದ ತೊಳಿಬೇಕು, ಪಾತ್ರೆ ತೊಳಿಬೇಕು, ಇದೊಂದು ಆಸೆ ಇದೆ. ದೇವ್ರನ್ನ ನೋಡ್ಬೇಕು, ಇದೊಂದು ಆಸೆ ಇದೆ. ಇನ್ನೊಂದು, ತಿರುವಾಭರಣದ ಜೊತೆ ನಾನು 48 ದಿನ ಪಂದಳದಲ್ಲೇ ಹೋಗಿ ಪಂದಳದಲ್ಲೇ ಹೋಗಿ ವ್ರತ ಮಾಡಬೇಕು. ಪಂದಳ ರಾಜನದು ನಂಬರ್, ಪಂದಳ ರಾಜನ ಹತ್ರ ಹೋದೆ, ಪಂದಳ ರಾಜನ ಹತ್ರ ಮಾತಾಡಿಸಿದೆ, ಪಂದಳ ರಾಜರ ನಂಬರ್ ಕೊಟ್ರು. ನಿಮಗೆ ಯಾವಾಗ ಅಯ್ಯಪ್ಪ ಬರಕ್ ಹೇಳ್ತಾನೋ ಅವಾಗ ಬನ್ನಿ, ಬಂದಾಗ ನಿಮಗೆ ನನ್ನ ಸ್ಟೋರಿನ ಹೇಳಿದ್ದಾರೆ, ಯಾರೋ ಒಬ್ರು ಹೇಳಿದ್ದಾರೆ, ನೀವು ಕುಮಾರ್ ಅಲ್ವಾ ಅಂತ ಹೇಳಿದ್ರು. ಹೌದು ಸ್ವಾಮಿ ಅಂತ ಹೇಳಿದೆ. ನಿಮ್ಮ ಎಲ್ಲಾ ವಿಚಾರನೂ ನನಗೆ ಗೊತ್ತಿದೆ ಅಂತ ಹೇಳಿದ್ರು. ನನಗೆ ಶಾಕ್ ಆಯ್ತು, ಮೈಯಲ್ಲೆಲ್ಲ ರೋಮದಲ್ಲೂ ಬೆವರಾಕ್ ಶುರು ಆಯ್ತು. ಅವಾಗ ಯಾರು ಸ್ವಾಮಿ ಹೇಳಿದ್ದು ಅಂತ ಹೇಳಿದ್ದಾರೆ ಅಂತ ಹೇಳಿದ್ರು. ಹಳೆ PR ಮುರಳಿ ಸರ್ ಅಂತಿದ್ರು, ಅವರು ನನ್ನ ಬಗ್ಗೆ ವಿಚಾರಗಳನ್ನ ಹೇಳಿದ್ದಾರೆ. ಹಾಗಾಗಿ ನಾನು ಅವ್ರ ಹತ್ರ ಕೇಳಿದೆ, ಸ್ವಾಮಿ ನಂದು ಒಂದೇ ಒಂದು ಆಸೆ ಅಂತ ಹೇಳಿದೆ. ಅವಾಗ ಹೇಳಿದ್ರು, ನೀವು ಅಲ್ಲಿ ಬಂದು ಪಂದಳದಲ್ಲಿ ಇರುಮುಡಿ ಕಟ್ಕೊಂಡು ವಾಸ ಇದ್ದು ನೀವು ಅಲ್ಲಿಂದ ಇಲ್ಲಿಗೆ ಬರಬೇಕು ಅಂತ, ತಿರುವಾಭರಣ ಜೊತೆ ನಡ್ಕೊಂಡ್ ಬರ್ಬೇಕು ಅನ್ನೋದೊಂದು ಆಸೆ ಇದೆ ಅಂತೇಳಿ. ತಿರುವಾಭರಣ ಹೊರಕ್ ಆಸೆ ಇದೆ ಅಂತ ಹೇಳಿದೆ. ಇಲ್ಲ, ಅದು ಕಾಲಘಟ್ಟದಿಂದ ತಲಾಂತರದಿಂದ ಅದು ಬೆಳೆದು ಬಂದಿರೋದು. ಬಟ್ ಅದ್ರ ಜೊತೆ ನೀವು ನಡ್ಕೊಂಡು ಬರ್ಬೋದು, ಭಕ್ತಿಯಿಂದ ನಡ್ಕೊಂಡು ಬರ್ಬೋದು, ಪಾಸ್ ಕೊಡ್ತೀನಿ. ಅದನ್ನ ಒತ್ಕೊಂಡ್ ಬರಕ್ ಆಗಲ್ಲ, ಅಂದ್ರೆ ಅವ್ರು ಸೇವೆ ಮಾಡ್ಬೋದು ಬಟ್ ಹೊರಕ್ ಆಗಲ್ಲ. ಅದೇ ದೇವ್ರನ್ನ ನೋಡ್ಬೋದು, ಎಲ್ಲ ಮಾಡ್ಬೋದು, ಅದರ ದೇವ್ರನ್ನ ಮುಟ್ಟಿ ಪೂಜೆ ಮಾಡ್ಬೇಕು ಅಂದ್ರೆ ಇನ್ನೊಂದು ಜನ್ಮನೇ ಬೇಕು. ಆ ಜನ್ಮದಲ್ಲಿ ನಾನ್ ಮಾಡಿದ ಕರ್ಮನ ಕಳೆದು ಒಳ್ಳೇದು ಅಂದಾಗ ನಾನು ಆ ಭಗವಂತನ ಮುಟ್ಟಿ ಸೇವೆ ಮಾಡ್ಬೇಕಂದ್ರೆ ಇನ್ನೊಂದು ಜನ್ಮದಲ್ಲಿ ದೇವರಿಗೆ ನಾನು ಹತ್ತರದವನಾಗಿರ್ಬೇಕು, ಇದಕ್ಕೆ ಸಂಬಂಧಪಟ್ಟವನೇ ಆಗ್ಬೇಕು. ಅಯ್ಯಪ್ಪನಿಗೆ ಪೂಜೆ ಮಾಡಕ್ಕೆ ಜಾತಿ ಭೇದ ಇದಿಲ್ಲ. ಇವತ್ತಿಗೂ ಅಯ್ಯಪ್ಪನ ತಂತ್ರಿ ಕಂಡರಾರಿದಾರಲ್ಲ, ಅವರು ಆಂಧ್ರದಿಂದ ಸೆಟ್ಲ್ ಆಗಿ ಬಂದಿರೋರು. ಯಾಕೆ ಆಂಧ್ರದಲ್ಲಿ ಹೋಗಿ ಕರ್ಕೊಂಡು ಬಂದ್ರು? ಕೇರಳದಲ್ಲಿ ಉದ್ಭವ ಆಗಿರೋ ದೇವರಿಗೆ ಅದು ರಾಜರ ವಂಶ, ವರ್ಮನ ವಂಶ ಆಗಿರೋದ್ರಿಂದ ಬ್ರಾಹ್ಮಣರ ಅಹಂಕಾರದಿಂದ ಇದು ವರ್ಮರು ಇವರು ಏನು ತಿನ್ನೋ ಜಾತಿಯಲ್ಲಿ ಇರೋರಿಗೆ ನಾವು ಪೂಜೆ ಮಾಡಲ್ಲ ಅಂತೇಳಿ ಇವತ್ತು ಕಂಡರಾರು ಆಂಧ್ರದಿಂದ ಬಂದು ಪೂಜೆ ಮಾಡ್ತಾ ಇದಾರೆ. ಅಂದ್ರೆ ಅವ್ರ ವಂಶ ಪಾರಂಪರೆಯಾಗಿ ಅವ್ರನ್ನ ಹೋಗಿ ಪಂದಳ ರಾಜರು ರಿಕ್ವೆಸ್ಟ್ ಮಾಡಿ ಕೇಳ್ಕೊಂಡಾಗ ಅವ್ರು ಬಂದ್ರು. ಬಟ್ ಇವತ್ತು ಅವರಿಗೆ ಬ್ರಾಹ್ಮಣರು ಅಂತ ಹೇಳ್ತೀವಿ,
ಆದ್ರೆ ಇವತ್ತು ತಲತಲಾಂತರದಿಂದ ಬಂದಿರತಕ್ಕಂತ ಇವರು ಆಂಧ್ರದವರು, ಇವತ್ತು ಪೂಜೆ ಮಾಡ್ತಿದಾರಲ್ಲ ಪಂಡರಾರು, ಅವರು ಆಂಧ್ರದವರು, ಮೂಲತಃ ಕೇರಳದವರು ಅಲ್ಲ. ಕೇರಳದವ್ರಿಗೆ ಕೇಳಿದಾಗ ಅವರು ತಿನ್ನೋ ಜಾತಿಯಲ್ಲಿ ಉಳಿದವರು, ನಾವು ಬ್ರಾಹ್ಮಣರು, ಅವ್ರನ್ನ ಪೂಜೆ ಮಾಡಲ್ಲ ಅಂತ ಹೇಳಿದ್ರು. ಇವತ್ತು ಅವ್ರನ್ನ ಪೂಜೆ ಮಾಡಕ್ಕೆ ಕೋಟಿ ಕೋಟಿ ಬ್ರಾಹ್ಮಣರುಗಳಿದ್ರು ಅವರಿಗೆ ಅವಕಾಶ ಸಿಕ್ಕಿಲ್ಲ. ಹಂಗೆ ನಮಗೊಂದು ಅವಕಾಶಗಳನ್ನ ಭಗವಂತ ಕೊಡ್ತಾನೆ. ಮತ್ತೆ ಕೈಗೆ ಸಿಗ್ದಿರೋದನ್ನೆಲ್ಲ ಆಕಾಶದ ಚಂದ್ರನ ಹಿಡಿಬೇಕು ಅಂತೇಳಿ ಆಸೆ ಪಡಬಾರ್ದು. ಅದು ಮನುಷ್ಯನ ಸ್ವಾಭಾವಿಕ. ಅದು ನಂದು ಅದೇ ಆಸೆ. ಒಂದು 2 ಆಸೆ ಇದೆ ಅಷ್ಟೇ ಗುರುಜಿ. ಒಂದು ದೇವಸ್ಥಾನ. ನಿಮ್ಮ ಆಸೆಯನ್ನ ಭಗವಂತ ಈಡೇರಿಸ್ಲಿ. ನಿಮ್ಮ ಆಸೆಯನ್ನ ಭಗವಂತನಿಗೆ ಅಪ್ಲಿಕೇಶನ್ ಕೊಟ್ಟಿದ್ದೀರಾ. ಅವರು ಯಾವಾಗ ಅದನ್ನ ತಗೊಂಡು ಸೈನ್ ಹಾಕಿ ನಿಮ್ಮನ್ನ ಕರ್ಕೊಳ್ತಾರೋ ಆಗ ಮತ್ತೆ ನಿಮ್ಮನ್ನ ಮಾತಾಡಿಸಿ ಆ ಆನಂದನ ನಾವು ಹಂಚ್ಕೊಳ್ಳೋಣ. ಇಷ್ಟು ಸಮಯ ನಮ್ ಜೊತೆ ಹಂಚಿದಿರ ಸಮಯ ತುಂಬಾ ಧನ್ಯವಾದಗಳು ನಿಮಗೆ. ನಿಮ್ಮ ಒಂದು ಮುಂದಿನ ಜೀವನದಲ್ಲಿ ಆ ಒಂದು ವೈಯಕ್ತಿಕ ಜೀವನ ಮತ್ತು ಆ ಧಾರ್ಮಿಕ ಜೀವನದಲ್ಲಿ ಭಗವಂತನ ಒಂದು ವರಪ್ರಸಾದ ಸದಾ ಇರ್ಲಿ ಅಂತ ನಾವು ಪ್ರಾರ್ಥನೆ ಮಾಡೋದಷ್ಟೇ ನಮಗ್ ಗೊತ್ತಿದೆ. ಯಾಕೆಂದ್ರೆ ಅರಸಲಿಕ್ಕೆ ನಾವು ಯಾರು ಚಿಕ್ಕವರು, ನನಗಿಂತ ಕಿರಿಯವನು ಯಾರು ಇಲ್ಲ. ನಿಮ್ಮ ಒಂದು ಜೀವನ ಸುಗಮವಾಗ್ಲಿ ಸಮಯ. ಸ್ವಾಮಿ ಶರಣಂ ಗುರುಜಿ. ಸ್ವಾಮಿ ಸ್ವಾಮಿ ಶರಣಂ. ಇದೆರಡು ನನಗೆ ಈಡೇರಲಿ ಅಂತ ನೀವು ಪ್ರಾರ್ಥನೆ ಮಾಡ್ಕೊಳ್ಳಿ. ಖಂಡಿತ ನಾಳೆನೇ ಆಗ್ಬೇಕು ಅಂತಿಲ್ಲ. ನಾನು ಸಾಯೋದ್ರೊಳಗಡೆ ಅದು 2 ಆಗ್ಬೇಕು. ಖಂಡಿತ ಸ್ವಾಮಿ. ಭಗವಂತನ ಚಿತ್ತ ನಿಮ್ಮ ಒಂದು ಆಸೆ ಎತ್ತ ಇರ್ಲಿ. ಆ ಭಗವಂತ ನಿಮ್ಮನ್ನ ಖಂಡಿತ ಆಸೆಯನ್ನ ಪೂರೈಸ್ಲಿ. ಸ್ವಾಮಿ ಶರಣ ಸ್ವಾಮಿ, ತುಂಬಾ ಧನ್ಯವಾದ ಸ್ವಾಮಿ. ಇದು ಶಬರಿಮಲೆಯಲ್ಲಿ ಆ ಒಂದು ನವೆಂಬರ್ 16ರಿಂದ 19ರವರೆಗಿನ ಈ ದಿನಗಳಲ್ಲಿ ಮತ್ತು ಆ ಒಂದು ಮಾಹಿತಿ ಕೇಂದ್ರದಲ್ಲಿ ಪ್ರಸಾರವನ್ನ ಮಾಡಿ ಆಕ್ರಂದನದ ಧ್ವನಿಗಳಿಗೆ ಆಸರೆ ಆಗುವಂತಹ ನಮ್ಮ ಕನ್ನಡದ ಧ್ವನಿ ಚಿಕ್ಕಮಗಳೂರಿನ ಶ್ರೀಯುತ ಕುಮಾರಸ್ವಾಮಿಗಳ ಆ ಒಂದು ಅನುಭವ ಮತ್ತು ಈ ವರ್ಷದ ಮಕರ ಕಾಲದ ಆ ಒಂದು ಈ ಒಂದು ವಿಶೇಷವಾದ ಇಷ್ಟು ದಿನ ನೀವು VSS ಮೀಡಿಯಾ ಆನ್ಲೈನ್ ಚಾನಲ್ ನೋಡಿದೆ, ಅದರ ಒಂದು ಸಂಕ್ಷಿಪ್ತ ಮಾಹಿತಿಯಾಗಿ ಈ ಒಂದು ವಿವರ. ನನಗಿಂತ ಕಿರಿಯವನು ಯಾರಿಲ್ಲ. TS ಕಣ್ಣನ್, ರಾಮನಗರ. ಸ್ವಾಮಿ ಶರಣಂ. ಸ್ವಾಮಿ ಶರಣಮಯ್ಯಪ್ಪ. ಸ್ವಾಮಿ ಶರಣಂ. ಸ್ವಾಮಿಯೇ ಶರಣಮಯ್ಯಪ್ಪ.